ಭಾರತದ ಗ್ರಾಮಗಳನ್ನು ಕುರಿತು ನಾವು ಅಧ್ಯಯನವನ್ನು ಆರಂಭಿಸಿದ್ದೇವೆ. ಗ್ರಾಮಗಳ ಲಕ್ಷಣಗಳು ಮತ್ತು ಗ್ರಾಮೀಣ ಸಮುದಾಯದ ಅಧ್ಯಯನದ ಪ್ರಾಮುಖ್ಯತೆಯನ್ನು ಕುರಿತು ಈವರೆಗೂ ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಗ್ರಾಮಗಳ ಕುರಿತಾದಂತಹ ಒಂದು ಅಧ್ಯಯನದಲ್ಲಿ ಹೆಚ್ಚು ಮಹತ್ವವನ್ನು ಪಡೆದಿರತಕ್ಕಂತಹ ಭಾರತೀಯ ಗ್ರಾಮಗಳ ಸಮಸ್ಯೆಗಳು, ಪ್ರಾಬ್ಲಮ್ಸ್ ಆಫ್ ಇಂಡಿಯನ್ ವಿಲೇಜಸ್, ಭಾರತದ ಹಳ್ಳಿಗಳು ಎದುರಿಸ್ತಾ ಇರತಕ್ಕಂತಹ ಸಮಸ್ಯೆಗಳನ್ನು ಕುರಿತು ನಾವು ಈ ದಿನ ಅಧ್ಯಯನವನ್ನು ಆರಂಭಿಸೋಣ. ಬಹುಶಃ 5 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿರ್ತಕ್ಕಂತಹ ಹಳ್ಳಿಗಳು ನೂರಾರು ತರಹದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ. ಅವುಗಳಲ್ಲಿ ಸಾಂಕೇತಿಕವಾಗಿ ನಾವು ಕೆಲವೊಂದು ಕ್ಷೇತ್ರಗಳನ್ನು ಆಧಾರವಾಗಿಟ್ಟುಕೊಂಡು ಸಮಸ್ಯೆಗಳನ್ನು ಅಧ್ಯಯನ ಮಾಡೋದಾದರೆ, ಪ್ರತಿಯೊಂದು ಹಳ್ಳಿಗಳು ಇವತ್ತು ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂತಹದ್ದು ಕಂಡುಬರ್ತಾ ಇದೆ. ಸರ್ವೇ ಸಾಮಾನ್ಯ ಎನ್ನುವಂತೆ ಭಾರತದ ಹಳ್ಳಿಗಳು ಬಹಳಷ್ಟು ಹಿಂದುಳಿದಿರ್ತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕೆಂದರೆ ಭಾರತದ ಪ್ರಗತಿ ಅದರ ಹಳ್ಳಿಗಳ ಪ್ರಗತಿಯಲ್ಲಿದೆ ಅಂದಾಗ ಭಾರತದ ಹಳ್ಳಿಗಳು ಪ್ರಗತಿಯನ್ನು ಹೊಂದತಕ್ಕಂಥದ್ದು, ಅಭಿವೃದ್ಧಿಯನ್ನು ಹೊಂದತಕ್ಕಂಥದ್ದು ಎಷ್ಟು ಅವಶ್ಯಕ ಅಂತಕ್ಕಂಥದ್ದು ನಮಗಿಲ್ಲಿ ಮನದಟ್ಟಾಗುವಂತಹ ಸಂಗತಿ ಆಗಿದೆ. ಆ ಹಿನ್ನೆಲೆಯಲ್ಲಿ ನೋಡೋದಾದರೆ ಭಾರತದ ಹಳ್ಳಿಗಳು ಎಲ್ಲ ಕ್ಷೇತ್ರದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ. ಅಲ್ಲಿ ಸಾಮಾಜಿಕ ಸಮಸ್ಯೆಗಳಿದ್ದಾವೆ, ಆರ್ಥಿಕ ಸಮಸ್ಯೆಗಳಿದ್ದಾವೆ, ರಾಜಕೀಯ ಸಮಸ್ಯೆಗಳಿದ್ದಾವೆ ಮತ್ತು ಶೈಕ್ಷಣಿಕ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗಳನ್ನು ಒಳಗೊಂಡಂತಹ ಒಂದು ಅಧ್ಯಯನ ಭಾರತೀಯ ಗ್ರಾಮಗಳ ಸಮಸ್ಯೆಗಳು ಇಲ್ಲಿರ್ತಕ್ಕಂತಹ ಒಂದು ಅಧ್ಯಯನದ ಮುಖ್ಯ ಸಂಗತಿ ಆಗಿದೆ. ಹಾಗಾದರೆ ಯಾಕೆ ಭಾರತದ ಹಳ್ಳಿಗಳು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ? ನೋಡಿ, ಪರಂಪರಾನುಗತವಾಗಿ ಬಂದಂತೆ ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಕೃಷಿ ವ್ಯವಸ್ಥೆಯನ್ನೇ ಮುಖ್ಯ ಆಧಾರವಾಗಿ ಹೊಂದಿರತಕ್ಕಂಥದ್ದು. ಇನ್ನು ಅವಿಭಕ್ತ ಕುಟುಂಬಗಳಿದ್ದಾಗ ಕುಟುಂಬಗಳ ಸಂಖ್ಯೆ, ಕುಟುಂಬದ ಗಾತ್ರ ನೂರಾರು ಸದಸ್ಯರನ್ನ ಹೊಂದಿರತಕ್ಕಂತಹದ್ದು. ಅವರೆಲ್ಲರೂ ಲಭ್ಯ ಇರತಕ್ಕಂತಹ ಕೃಷಿಯನ್ನಷ್ಟೇ ಅವಲಂಬಿಸಿಕೊಂಡು ಬಂದಂತಹದ್ದು. ಬೇರೆ ಉದ್ಯೋಗದ ಕಡೆಗೆ ಅವರು ತಮ್ಮನ್ನು ತೊಡಗಿಸಿಕೊಳ್ಳದೇ ಇರತಕ್ಕಂತಹದ್ದು. ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಧೋರಣೆಗಳು ಮತ್ತು ಬದಲಾವಣೆಗೆ ಬಹಳ ಬೇಗ ಸ್ಪಂದಿಸದೇ ಇರತಕ್ಕಂತಹದ್ದು. ಇಂತಹ ಅನೇಕ ಅವಕಾಶಗಳು ಇಲ್ಲಿ ಅವರನ್ನ ಸಮಸ್ಯೆಗಳ ಕಡೆಗೆ ಯಾವಾಗಲೂ ಸಮಸ್ಯೆಗಳಲ್ಲಿಯೇ ಬದುಕುವಂತೆ ರೂಪಿತವಾಗಿರ್ತಕ್ಕಂಥದ್ದು. ಜೊತೆಗೆ ಸಾಂಪ್ರದಾಯಿಕ ವ್ಯವಸಾಯದಿಂದ ಅವರು ಹೆಚ್ಚಿನ ಅಭಿವೃದ್ಧಿಯನ್ನು ಇಲ್ಲಿ ಮಾಡಿಕೊಡೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು. ಇಂತಹ ಅನೇಕ ಸಮಸ್ಯೆಗಳು, ಬದಲಾದಂತಹ ವಾತಾವರಣಕ್ಕೆ ತಮ್ಮನ್ನು ರೂಪಿಸಿಕೊಳ್ಳದೆ ಹೋಗ್ತಕ್ಕಂಥದ್ದು, ಹೊಸ ವ್ಯವಸ್ಥೆಗಳನ್ನು ತಮ್ಮಲ್ಲಿ ಅಳವಡಿಸಿಕೊಳ್ಳದೆ ಇರತಕ್ಕಂಥದ್ದು, ಇಂತಹ ಅನೇಕ ಸಂಗತಿಗಳು ಇಲ್ಲಿ ಗ್ರಾಮಗಳ ಸಮಸ್ಯೆಗಳನ್ನು ರೂಪಿಸೋದಕ್ಕೆ ಅಥವಾ ಹೆಚ್ಚು ಮಾಡೋದಕ್ಕೆ ಅವಕಾಶ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾದರೆ ಗ್ರಾಮಗಳ ಸಮಸ್ಯೆಗಳನ್ನು ನಾವು ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು ಮತ್ತು ಶೈಕ್ಷಣಿಕ ಸಮಸ್ಯೆಗಳು ಹೀಗೆ ಬೇರೆ ಬೇರೆ ರೂಪಗಳಲ್ಲಿ ವಿಭಾಗಿಸ್ತೀವಿ. ಈ ದಿನ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಕೇವಲ ಸಾಮಾಜಿಕ ಸಮಸ್ಯೆಗಳನ್ನು ಕುರಿತಾಗಿ ಮಾತ್ರ. ಇದು 5 ಅಂಕಗಳ ಪ್ರಶ್ನೆ. ಭಾರತದ ಗ್ರಾಮಗಳ ಸಾಮಾಜಿಕ ಸಮಸ್ಯೆಗಳನ್ನು ವಿಶ್ಲೇಷಿಸಿ ಅಥವಾ ವಿವರಿಸಿ ಅಂತಕ್ಕಂತಹ ಒಂದು ಪ್ರಶ್ನೆ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. 5 ಅಂಕಗಳ ಪ್ರಶ್ನೆ. ಇಲ್ಲಿ ಸಾಮಾಜಿಕ ಸಮಸ್ಯೆಗಳು, ನಂತರದಲ್ಲಿ ಆರ್ಥಿಕ ಸಮಸ್ಯೆಗಳು ಬರ್ತದೆ. ಸಾಮಾಜಿಕ ಸಮಸ್ಯೆಗಳು ಎನ್ನುವ ಒಂದು ವ್ಯಾಪ್ತಿಯಲ್ಲಿ ನಾವು 3 ಪ್ರಮುಖವಾದಂತಹ ಸಮಸ್ಯೆಗಳನ್ನು ನಾವಿಲ್ಲಿ ನೋಡ್ತೀವಿ. ಒಂದು ಅನಕ್ಷರತೆ, ಮತ್ತೊಂದು ಬಡತನ, ಮತ್ತೊಂದು ಆರೋಗ್ಯದ ಸಮಸ್ಯೆಗಳು. ಸಾಮಾಜಿಕ ಎನ್ನುವ ವ್ಯಾಪ್ತಿಯಲ್ಲಿ 3 ಬಗೆಯ ಸಮಸ್ಯೆಗಳ ಅಧ್ಯಯನ ಇಲ್ಲಿದೆ. ಅನಕ್ಷರತೆ, ಬಡತನ ಮತ್ತು ಆರೋಗ್ಯದ ಸಮಸ್ಯೆಗಳನ್ನು ಕುರಿತಾಗಿ. ಮೊದಲನೇದು ಅನಕ್ಷರತೆ. ನೋಡಿ, ಭಾರತದ ಗ್ರಾಮಗಳ ಸಮಸ್ಯೆಗಳ ಕುರಿತಾದಂಥ ಅಧ್ಯಯನ 10 ಅಂಕಗಳ ಪ್ರಶ್ನೆಯೂ ಆಗಿರುತ್ತೆ. ಅದನ್ನು ಇಲ್ಲಿ ವಿಭಾಗಿಸಿ ಸಾಮಾಜಿಕ ಮತ್ತು ಆರ್ಥಿಕ ಅಂತೇಳಿ ಪ್ರತ್ಯೇಕಿಸಿದಾಗ ಇದು 5 ಅಂಕಗಳ ಪ್ರಶ್ನೆ ಆಗುತ್ತೆ. ಇಲ್ಲಿ ಸಾಮಾಜಿಕ ಎನ್ನುವ ವ್ಯಾಪ್ತಿಯಲ್ಲಿ ನಾವು ಮೊದಲನೇದಾಗಿ ಅನಕ್ಷರತೆ, ಇಲ್ಲಿಟ್ರಸಿ ಅಂತಕ್ಕಂಥದ್ದನ್ನು ತೆಗೆದುಕೊಂಡಾಗ ನಮ್ಮ ಗ್ರಾಮಗಳು
ಆರಂಭದ ಹಂತದಿಂದಲೂ ಶೈಕ್ಷಣಿಕ ಸೌಲಭ್ಯಗಳಿಂದ ವಂಚಿತರಾಗಿರ್ತಕ್ಕಂತಹದ್ದನ್ನು ನಾವು ಇತಿಹಾಸದುದ್ದಕ್ಕೂ ನೋಡ್ತಾನೆ ಬಂದಿದ್ದೀವಿ. ಯಾಕೆ ಅಂದರೆ ಇಲ್ಲಿ ಅಕ್ಷರ ಜ್ಞಾನ ಅಥವಾ ಶಿಕ್ಷಣ ಮತ್ತು ವ್ಯವಸಾಯದ ನಡುವೆ ಒಂದು ನಿರ್ದಿಷ್ಟವಾದಂಥ ನೇರವಾದಂತಹ ಸಂಬಂಧ ಇಲ್ಲದೆ ಇರತಕ್ಕಂಥದ್ದು. ಅಂದರೆ ವ್ಯವಸಾಯದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳೋದಕ್ಕೆ ಅದಕ್ಕೆ ಯಾವ ಶೈಕ್ಷಣಿಕ ಅರ್ಹತೆಯೂ ಇಲ್ಲ, ಯಾವ ಶೈಕ್ಷಣಿಕ ಅರ್ಹತೆಯೂ ಬೇಕಾಗಿಲ್ಲ. ಹೀಗಾಗಿ ಏನಾಯಿತು, ನಮ್ಮ ಗ್ರಾಮೀಣ ಜನರು ವ್ಯವಸಾಯವನ್ನು ಪರಂಪರಾನುಗತವಾಗಿ ಅನುವಂಶೀಯವಾಗಿ ಅದೇ ಕಸುಬನ್ನು ರೂಪಿಸಿಕೊಳ್ತಾ ಬಂದರು. ಅದನ್ನು ಅವರು ನೋಡ್ತಾನೆ ಕೆಲಸ ಮಾಡ್ತಾನೆ ಕಲಿತಾ ಹೋದರು. ಅದಕ್ಕಾಗಿ ಯಾವುದೇ ವಿಶೇಷವಾದಂತಹ ಶೈಕ್ಷಣಿಕ ಅರ್ಹತೆ ಅವಕಾಶಗಳು ಬೇಕಾಗಿರಲಿಲ್ಲ. ಹೀಗಾಗಿ ಅಲ್ಲಿ ಶಾಲೆ ಶಿಕ್ಷಣ ಎನ್ನುವಂತಹದರ ಅವಶ್ಯಕತೆಯೇ ಇಲ್ಲಿ ಉಂಟಾಗಲಿಲ್ಲ ಅಂತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ಇಲ್ಲಿ ಪರಿಗಣಿಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಆ ಶೈಕ್ಷಣಿಕ ಜೊತೆಗೆ ಶೈಕ್ಷಣಿಕ ವಾತಾವರಣ ಇಲ್ಲ, ದೇರ್ ಇಸ್ ನೋ ಎಜುಕೇಷನಲ್ ಎನ್ವಿರಾನ್ಮೆಂಟ್, ಆ ಥರದ ಒಂದು ಶೈಕ್ಷಣಿಕ ವಾತಾವರಣ ಅಂತಕ್ಕಂಥದ್ದು ಇಲ್ಲ. ಮತ್ತು ಶಿಕ್ಷಣ ಸಂಸ್ಥೆಗಳ ಅಲಭ್ಯತೆ ಕೂಡ ಅಲ್ಲಿ ಇನ್ನೊಂದು ಕಾರಣ ಆಗುತ್ತೆ. ಅಂದರೆ ಇವತ್ತಿಗೂ ನಾವು ತೆಗೆದುಕೊಂಡಾಗ ಭಾರತ ಸ್ವತಂತ್ರವನ್ನು ಪಡೆದುಕೊಂಡ ನಂತರ ಇಲ್ಲಿ ರಾಷ್ಟ್ರ ನಿರ್ದೇಶಕ ತತ್ವಗಳಿಗೆ ಅನುಗುಣವಾಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಕನಿಷ್ಠ ಪ್ರಾಥಮಿಕ ಶಾಲೆಗಳು ಆರಂಭವಾದವು ಸ್ವತಂತ್ರ ಬಂದ ನಂತರ. ಅದಕ್ಕೆ ಪೂರ್ವದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಕೇವಲ ಅನೌಪಚಾರಿಕ ರೀತಿಯ ಶಿಕ್ಷಣ, ಅಂದರೆ ತಂದೆ ತಾಯಿಗಳು ನೆರೆಹೊರೆಯವರು ಅಕ್ಕಪಕ್ಕದವರು ಏನು ಕಲಿಸ್ತಾ ಇದ್ರು ಅಂತಹ ತಿಳುವಳಿಕೆ, ರೂಢಿಗಳು, ನೈತಿಕ ನಿಯಮಗಳು, ಸರಿ ತಪ್ಪು ಇದಷ್ಟೇ ಅವರ ಒಂದು ಜೀವನ ಶಿಕ್ಷಣ ಆಗಿತ್ತು. ಅದಷ್ಟೇ ಅವರಿಗೆ ಸಾಕಾಗ್ತಾ ಇತ್ತು. ಹಾಗಾಗಿ ಎಲ್ಲ ಹಳ್ಳಿಗಳಲ್ಲೂ ಆರಂಭದಲ್ಲಿ ಪ್ರಾಥಮಿಕ ಶಿಕ್ಷಣ ಸಂಸ್ಥೆಗಳು ಇರಲಿಲ್ಲ ಸ್ವತಂತ್ರ ಪೂರ್ವದಲ್ಲಿ. ಹಾಗಾಗಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಈ ಥರದ ಒಂದು ಫಾರ್ಮಲ್ ಎಜುಕೇಷನ್, ಔಪಚಾರಿಕ ಶಿಕ್ಷಣ ಅಂತಕ್ಕಂತಹ ಕಲ್ಪನೆಯೇ ಅವರಿಗೆ ಇಲ್ಲದೆ ಹೋಯಿತು. ಆದ್ದರಿಂದ ಅವರು ಅನಕ್ಷರಸ್ಥರಾಗಿಯೇ ಉಳಿದುಕೊಂಡ್ರು. ಶಿಕ್ಷಣ ಅವರ ಹತ್ರ ಸುಳಿಲೇ ಇಲ್ಲ. ಯಾವಾಗ ಭಾರತ ಸ್ವತಂತ್ರವನ್ನು ಪಡ್ಕೊಳ್ತು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಗೆ ಅನುಗುಣವಾಗಿ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತೇಳಿ ಆದಾಗ ಇವತ್ತು ನಾವು ಎಲ್ಲ ಹಳ್ಳಿಗಳಲ್ಲಿ ಕನಿಷ್ಠ ಪ್ರಾಥಮಿಕ ಶಾಲೆಗಳನ್ನು ನೋಡ್ತಾ ಇದ್ದೀವಿ. ಸ್ವಲ್ಪ ದೊಡ್ಡ ಹಳ್ಳಿಗಳಲ್ಲಿ ಹೈಸ್ಕೂಲು ಅಥವಾ ಕಾಲೇಜುಗಳು ಇರ್ಬೋದು, ಆದರೆ ಕನಿಷ್ಠ ಪ್ರಾಥಮಿಕ ಶಾಲೆಗಳು ಇರತಕ್ಕಂಥದ್ದನ್ನು ನೋಡ್ತೀವಿ. ಅದು ಇವತ್ತಿನ ಜನ್ರೇಷನ್ಗೆ ಸರಿ, ಆದರೆ ಹಿಂದಿನ ಜನ್ರೇಷನ್ ನಾವು ಹೋಲಿಕೆ ಮಾಡಿದಾಗ ಅವರು ಶಾಲೆಗಳೂ ಇರಲಿಲ್ಲ ಹಳ್ಳಿಗಳಲ್ಲಿ, ಅವ್ರ ಶಾಲೆಗೂ ಹೋಗಲಿಲ್ಲ. ಇನ್ನು ಅಕ್ಷರ ಜ್ಞಾನ ಅವ್ರಿಗೆ ಹೇಗೆ ಪ್ರಾಪ್ತವಾಗುತ್ತೆ, ಈ ಥರದ ಸಮಸ್ಯೆ. ಹಾಗಾಗಿ ಆ ಸಂತತಿ, ಆ ಜನ್ರೇಷನ್ ಏನಿದೆ ಅವರು ಇವತ್ತಿಗೂ ಕೂಡ ಅನಕ್ಷರಸ್ಥರಾಗಿಯೇ ಉಳಿದಿರ್ತಕ್ಕಂತಹದ್ದನ್ನು ನಾವು ನೋಡ್ತೀವಿ. ನಮ್ಮ ತಾತ ಮುತ್ತಾತ ಅವರೆಲ್ಲರೂ ಕೂಡ ಅನಕ್ಷರಸ್ಥರಾಗಿರ್ತಕ್ಕಂತಹದ್ದು ಇಲ್ಲಿ ಸರ್ವೇ ಸಾಮಾನ್ಯ ಎನ್ನುವಂತೆ ಇತ್ತು. ನಂತರ ಶಾಲೆಗಳು ಆರಂಭ ಆದಾಗ, ಸ್ವತಂತ್ರ ಬಂದ ನಂತರ ಪ್ರಾಥಮಿಕ ಶಾಲಾ ಸೌಲಭ್ಯಗಳು ದೊರೆತಾಗ ಅದರ ಸದುಪಯೋಗ ಕೂಡ ಇವತ್ತು ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಮಕ್ಕಳಿಗೂ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ವ್ಯವಸಾಯದ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಜನರ ಮುಂದೆ ಒಂದು ಪ್ರಶ್ನೆ ಇತ್ತು. ಏನಂತ ಹೇಳಿದ್ರೆ, ನಾವು ಶಿಕ್ಷಣವನ್ನು ಕಲಿತು ಏನು ಮಾಡಬೇಕಾಗಿದೆ, ನಮ್ಮ ಮಕ್ಕಳು ಶಾಲೆಗೆ ಹೋಗಿ ಏನು ಮಾಡಬೇಕಾಗಿದೆ, ಅದರ ಬದಲು ಅವರು ಹೊಲಗಳಿಗೆ ಹೋಗಿ ಕೆಲಸ ಮಾಡಿದ್ರೆ ಪ್ರಯೋಜನ ಆಗುತ್ತೆ. ಈ ತರಹದ ಒಂದು ತಿಳುವಳಿಕೆಯಿಂದಾಗಿಯೂ ಕೂಡ ಅಲ್ಲಿ ಅನಕ್ಷರಸ್ಥರ ಸಂಖ್ಯೆ ಜಾಸ್ತಿ ಆಯಿತು. ಮಕ್ಕಳೆಲ್ಲರನ್ನ ಶಾಲೆಗೆ ಅವರು ದಾಖಲು ಮಾಡಲಿಲ್ಲ, ಅಥವಾ ಕೆಲವು ಸಾರಿ ಅವ್ರನ್ನ ದಾಖಲು ಮಾಡಿದ್ರು ಕೂಡ ಮಧ್ಯದಲ್ಲಿ ಅರ್ಧದಲ್ಲಿ ಶಾಲೆ ಬಿಡಿಸ್ಕೊಂಡು ಕರ್ಕೊಂಡು ಬರ್ತಕ್ಕಂಥದ್ದು, ವ್ಯವಸಾಯದ ಚಟುವಟಿಕೆಗಳಿಗೆ ಅವ್ರನ್ನ ತೊಡಗಿಸ್ಕೊಳ್ತಕ್ಕಂಥದ್ದು, ಇಂತಹ ಒಂದು ವಾತಾವರಣ ಅಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಮೂಡಿಸ್ತೇವೆ. ಹೀಗಾಗಿ ಅಲ್ಲಿ ಅನಕ್ಷರಸ್ಥರ ಸಂಖ್ಯೆ ಇರ್ತಕ್ಕಂಥದ್ದು ಜಾಸ್ತಿ ಆಯಿತು. ಹಾಗಾಗಿ ಇವತ್ತು ನಮ್ಮ ಭಾರತದ ಗ್ರಾಮಗಳು ಎದುರಿಸ್ತಕ್ಕಂತಹ ಬಹುಮುಖ್ಯ ಸಮಸ್ಯೆಯಾಗಿ ಅನಕ್ಷರತೆ ಅಂತಕ್ಕಂಥದ್ದು ವ್ಯಾಪಕವಾಗಿ ಕಂಡು ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ ಸುಧಾರಣೆ ಆಗಿದೆ, ಆದರೆ ಆ ಒಂದು ಉನ್ನತ ಶಿಕ್ಷಣ ಈ ಥರದ ಪ್ರಶ್ನೆ ಬಂದಾಗ ಇವತ್ತಿಗೂ ಕೂಡ ಗ್ರಾಮೀಣ ಜನರು ಬಹಳ ಹಿಂದುಳಿದಿರ್ತಕ್ಕಂಥದ್ದೇ ಕಂಡು ಬರ್ತಾ ಇದೆ. ಹೀಗಾಗಿ ಅವರು ತಮ್ಮ ಸಾಮಾಜಿಕ ಜೀವನವನ್ನು ಉತ್ತಮಪಡಿಸ್ಕೊಳ್ತಕ್ಕಂಥದ್ದು, ಸಾಮಾಜಿಕವಾಗಿ ತಮ್ಮ ಜೀವನದ ರೂಪರೇಖೆಗಳನ್ನು ರೂಪಿಸ್ಕೊಳ್ತಕ್ಕಂಥದ್ದು, ಉತ್ತಮ ಅಂತಸ್ತು ಪಾತ್ರಗಳನ್ನು ನಿರ್ವಹಿಸ್ತಕ್ಕಂಥದ್ದು, ಇದು ಇವತ್ತಿಗೂ ಅವರಿಗೊಂದು ಸವಾಲೇ ಆಗಿದೆ. ಅಥವಾ ಅದರಲ್ಲಿ ತಮ್ಮನ್ನು ಸರಿಯಾಗಿ
ತೊಡಗಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂತಹ ಒಂದು ಸಮಸ್ಯೆ ಇರ್ತಕ್ಕಂತಹದ್ದು ಇಲ್ಲಿ ಇದೆ. ಮತ್ತೊಂದು ಬಹಳ ಮುಖ್ಯವಾದಂತಹದ್ದು ಬಡತನ, ಪಾವರ್ಟಿ. ಭಾರತ ಒಂದು ರೀತಿಯಲ್ಲಿ ಸಂಪದ್ಭರಿತ ದೇಶವೇ ಆಗಿದ್ರು. ಇಂಡಿಯಾ ಇಸ್ ಅ ರಿಚ್ ಕಂಟ್ರಿ. ಭಾರತ ಒಂದು ಶ್ರೀಮಂತ ದೇಶ. ಬಟ್ ಇಟ್ಸ್ ಇನ್ಹ್ಯಾಬಿಟೆಂಟ್ಸ್ ಆರ್ ಪೋರ್. ಆದರೆ ಅಲ್ಲಿನ ನಿವಾಸಿಗಳು ಬಡವರು. ನೋಡಿ ಎಂಥ ವಿರೋಧಾಭಾಸದ ಹೇಳಿಕೆಯಲ್ಲಿ. ಇಂಡಿಯಾ ಇಸ್ ಎ ರಿಚ್ ಕಂಟ್ರಿ ಬಟ್ ಇಟ್ಸ್ ಇನ್ಹ್ಯಾಬಿಟೆಂಟ್ಸ್ ಆರ್ ಪೋರ್. ಭಾರತ ಶ್ರೀಮಂತ ದೇಶ, ಸಂಪದ್ಭರಿತವಾದಂತಹ ದೇಶ, ಆದರೆ ಅಲ್ಲಿರ್ತಕ್ಕಂಥ ನಿವಾಸಿಗಳು ಬಡವರು. ಅಂದರೆ ಅಲ್ಲಿ ಬಡತನ ಅಂತಕ್ಕಂಥದ್ದು ಹೆಚ್ಚಾಗಿದೆ. ನಮ್ಮಲ್ಲಿರ್ತಕ್ಕಂತಹ ನ್ಯಾಚುರಲ್ ರಿಸೋರ್ಸಸನ್ನು, ಪ್ರಾಕೃತಿಕ ಸಂಪತ್ತನ್ನು ನಾವು ಉಪಯೋಗಿಸ್ಕೊಳ್ತಕ್ಕಂತಹದ್ದು ಆಗ್ತಾ ಇಲ್ಲ. ಅದರ ಒಂದು ಜ್ಞಾನದ ಕೊರತೆ ಇರ್ಬೋದು, ಅಥವಾ ಉಪಯೋಗಿಸ್ಕೊಳ್ತಕ್ಕಂಥ ರೀತಿ ತಿಳಿದಿಲ್ಲದೆ ಇರ್ಬೋದು. ಒಟ್ಟಿನಲ್ಲಿ ಇಲ್ಲಿನ ನಿವಾಸಿಗಳು ಬಡವರು, ಬಡತನವನ್ನು ಅವರು ಎದುರಿಸ್ತಾ ಇರ್ತಕ್ಕಂಥದ್ದು ಇದೆ. ಇಲ್ಲಿ ಆರ್ಥಿಕವಾದಂತಹ ಅಂಶಗಳ ಕೊರತೆಯಿಂದ ಆ ಬಡತನ ಹೆಚ್ಚಿದೆ ಮತ್ತು ಜನಸಂಖ್ಯೆ ಜಾಸ್ತಿ ಆಗಿದೆ. ಒಂದು ಕುಟುಂಬದಲ್ಲಿರ್ತಕ್ಕಂಥ ಆಸ್ತಿ, ಆ ಆಸ್ತಿಯನ್ನೇ ಅವಲಂಬಿಸ್ತಕ್ಕಂತಹ ಅವರ ಸಂಖ್ಯೆ ಹೆಚ್ಚಾಗತೊಡಗಿದಾಗ ಅಲ್ಲಿ ಸಹಜವಾಗಿ ಬಡತನ ಅಂತಕ್ಕಂಥದ್ದು ತಲೆದೋರುತ್ತೆ. ಬಡವರ ಸಂಖ್ಯೆ ಇರ್ತಕ್ಕಂಥದ್ದು ಇಲ್ಲಿ ಹೆಚ್ಚಾಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಒಂದು 1996ರಲ್ಲಿ ಜಾಗತಿಕ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಅಂತಕ್ಕಂಥದ್ದು ಭಾರತದ ರಾಜಸ್ಥಾನದ 7 ಜಿಲ್ಲೆಗಳನ್ನು ಕುರಿತು ಒಂದು ಸಮೀಕ್ಷೆಯನ್ನು ಮಾಡ್ತಾರೆ. ಬಡವರ ಸಂಖ್ಯೆ ಜಾಸ್ತಿ ಇದೆ ಅಥವಾ ಬಡತನದ ಒಂದು ಸಮಸ್ಯೆ ಇರ್ತಕ್ಕಂಥದ್ದು ಹೆಚ್ಚಿದೆ, ಅದಕ್ಕೇನು ಕಾರಣಗಳು ಅಂತಕ್ಕಂತಹದನ್ನು ವರ್ಲ್ಡ್ ಬ್ಯಾಂಕ್, ಜಾಗತಿಕ ಬ್ಯಾಂಕ್ ಅಂತಕ್ಕಂಥದ್ದು 1996ರಲ್ಲಿ ರಾಜಸ್ಥಾನದ 7 ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡು ಅವರು ಅಧ್ಯಯನವನ್ನು ಮಾಡ್ತಾ ಹೋಗ್ತಾರೆ. ಅಲ್ಲಿ ಅನೇಕ ಅಂಶಗಳು ಆ ಬಡತನಕ್ಕೆ ಪ್ರಮುಖವಾದಂತಹ ಕಾರಣಗಳಾಗಿ ಕಂಡುಬರ್ತವೆ. ಹಾಗಾದರೆ ಯಾವ ಅಂಶಗಳು ಇಲ್ಲಿ ಆ ಬಡತನಕ್ಕೆ ಪ್ರಮುಖವಾದಂತಹ ಕಾರಣಗಳಾಗಿದ್ದವು ಮತ್ತು ಆ ಬಡತನ ಹೆಚ್ಚಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ವು ಅಂತಕ್ಕಂಥದ್ದನ್ನು ನಾವು ಒಂದೊಂದಾಗಿ ಗಮನಿಸೋದಾದರೆ, ಮೊದಲನೇದು ಬಡತನ ನಿರ್ಮೂಲನ ಕಾರ್ಯಕ್ರಮಗಳ ಅಸಮರ್ಪಕ ಅನುಷ್ಠಾನ. ನೋಡಿ ಇಲ್ಲಿ ಬಡತನ ನಿರ್ಮೂಲನ ಕಾರ್ಯಕ್ರಮಗಳ ಅಸಮರ್ಪಕ ಅನುಷ್ಠಾನ ಅಂದರೆ ಬಹಳ ವರ್ಷಗಳ ಹಿಂದೆಯೇ ನಾವು ಬಡತನವನ್ನು ನಿರ್ಮೂಲನೆ ಮಾಡ್ತಕ್ಕಂತಹ ಅನೇಕ ಪ್ರಯತ್ನಗಳು ನಡೆದವು. ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ 20 ಅಂಶಗಳ ಕಾರ್ಯಕ್ರಮಗಳನ್ನು ಅವರು ರೂಪಿಸ್ತಾರೆ. ಅದರಲ್ಲಿ ಗರೀಬಿ ಹಠಾವೋ, ಬಡತನವನ್ನು ನಿರ್ಮೂಲನೆ ಮಾಡ್ತಕ್ಕಂತಹ ಒಂದು ಅಂಶ ಕೂಡ ಇತ್ತು. ಹಾಗಾದರೆ ಅಂದಿನಿಂದಲೂ ಕೂಡ ಇಂತಹ ಪ್ರಯತ್ನಗಳು ನಡೀತಾ ಇದೆ. ಆದರೆ ಈ ಯೋಜನೆಗಳ ಅಸಮರ್ಪಕ ಅನುಷ್ಠಾನ, ದೇರ್ ಇಸ್ ನೋ ಪ್ರಾಪರ್ ಇಂಪ್ಲಿಮೆಂಟೇಷನ್, ಇವುಗಳ ಸರಿಯಾದಂತಹ ರೀತಿಯಲ್ಲಿ ಅನುಷ್ಠಾನ ಅಂತಕ್ಕಂಥದ್ದು ಇಲ್ಲ. ಹಾಗಾದರೆ ಇಲ್ಲಿ ನಿರ್ಮೂಲನಾ ಕಾರ್ಯಕ್ರಮಗಳು ಇದ್ದಾವೆ, ಅವುಗಳ ಬಳಕೆ ಬಗ್ಗೆ ಜನರಿಗೆ ಮಾಹಿತಿ ಇಲ್ಲ, ಲ್ಯಾಕ್ ಆಫ್ ಇನ್ಫಾರ್ಮೇಷನ್, ಆ ಮಾಹಿತಿಯ ಕೊರತೆ, ಅಥವಾ ಆ ಮಾಹಿತಿ ಇದ್ದರೂ ಕೂಡ ಅದನ್ನು ಹೇಗೆ ನಾವು ಅಳವಡಿಸ್ಕೊಳ್ಬೇಕು ಅಂತಕ್ಕಂತಹ ಜ್ಞಾನ ಇಲ್ಲದೆ ಹೋಗ್ತಕ್ಕಂಥದ್ದು, ಆ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಅಂತಕ್ಕಂಥದ್ದು ಇಲ್ಲದೆ ಹೋಗ್ತಕ್ಕಂಥದ್ದು. ಹೀಗಾಗಿ ಅಂತಹ ಯೋಜನೆಗಳ ಕಾರ್ಯಕ್ರಮಗಳ ಅಸಮರ್ಪಕವಾಗಿರ್ತಕ್ಕಂತಹ ಒಂದು ಅನುಷ್ಠಾನದಿಂದಲೂ ಭಾರತದಲ್ಲಿ ಬಡತನದ ಪ್ರಮಾಣ, ತೀವ್ರತೆ ಇರ್ತಕ್ಕಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಎರಡನೇದು ಕೃಷಿಯೇತರ ವೃತ್ತಿಗಳಲ್ಲಿ ಜನರ ಸೀಮಿತ ಪಾಲು. ಕೃಷಿಯೇತರ ಚಟುವಟಿಕೆಗಳಲ್ಲಿ ಜನರು ಕಡಿಮೆ ಪ್ರಮಾಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂತಹದ್ದು. ನಮ್ಮ ಗ್ರಾಮೀಣ ಜನರ ಮುಖ್ಯ ಕಸುಬು ಕೃಷಿ, ವ್ಯವಸಾಯ ಪ್ರಧಾನವಾಗಿರ್ತಕ್ಕಂತಹ ದೇಶ ಇದು. ಆದರೆ ಇಲ್ಲಿ ಕೇವಲ ಕೃಷಿಯನ್ನೇ ಅವಲಂಬಿಸಿಕೊಂಡು ಬದುಕ್ತಾ ಹೋದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇರೋ ಜಮೀನು ಅಷ್ಟೇ ಇದೆ, ಅವಲಂಬನೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಾಧ್ಯ ಆಗ್ತಾ ಇದೆ. ಇಂಥಲ್ಲೇನಾಗಬೇಕು, ಕೃಷಿಯೇತರ ಚಟುವಟಿಕೆಗಳು ಸ್ವಲ್ಪ ಹಂತವಾಗಿ ರೂಪುಗೊಳ್ಳಬೇಕು. ಆದರೆ ಇಲ್ಲೇನಾಗ್ತಾ ಇದೆ, ಕೃಷಿಯೇತರ ಚಟುವಟಿಕೆಗಳು ಬಹಳ ಕಡಿಮೆ, ಅದರಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಕ್ಕಂತಹ ಜನರ ಸಂಖ್ಯೆ ಬಹಳಷ್ಟು ಕಡಿಮೆ. ಒಂದು ಕುಟುಂಬದಲ್ಲಿ ಎಷ್ಟು ಜನ ಇದ್ರೂ ಕೂಡ ಅವರೆಲ್ಲರೂ ಅಸೀಮಿತವಾಗಿರ್ತಕ್ಕಂಥ ಆಸ್ತಿ, ಆ ಹೊಲ ಗದ್ದೆಗಳನ್ನೇ ಅವಲಂಬಿಸ್ತಕ್ಕಂಥದ್ದು. ಹಾಗಾದಾಗ ಏನಾಗುತ್ತೆ, ಅವರು ಬಡತನದಲ್ಲಿಯೇ ಹುಟ್ಟಿ ಬಡತನದಲ್ಲೇ ಬೆಳೀಬೇಕಾಗುತ್ತೆ.
ತಮ್ಮ ಜೀವನವನ್ನು ಸುಧಾರಣೆ ಮಾಡಿಕೊಳ್ಳೋದಕ್ಕೆ ಅವರಿಗೆ ಅವಕಾಶಗಳೇ ಇಲ್ಲದಂತಾಗಿ ಬಿಡ್ತದೆ. ಹೀಗಾಗಿ ನಾವು ನೋಡುವಂತೆ ಆ ಒಂದು ರಾಜಸ್ಥಾನದ 7 ಹಳ್ಳಿಗಳನ್ನು ಅಧ್ಯಯನಕ್ಕೆ ತೆಗೆದುಕೊಂಡಾಗ ಇದು ಒಂದು ರೀತಿ ಫೀಲ್ಡ್ ಸ್ಟಡಿ, ಪ್ರಾಯೋಗಿಕವಾಗಿರ್ತಕ್ಕಂತಹ ಅಧ್ಯಯನವನ್ನು ಮಾಡಿದಾಗ ಕಂಡು ಬಂದಂತಹ ಸಂಗತಿಗಳು ಇಲ್ಲಿ ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂಥದ್ದು. ಕೃಷಿಯೇತರ ಚಟುವಟಿಕೆಗಳಿಗೆ ಎಷ್ಟೋ ಪ್ರಾಧಾನ್ಯತೆ ಇಲ್ಲ, ಜನರ ಪಾಲು ಅದರಲ್ಲಿ ಬಹಳ ಕಡಿಮೆ ಇದೆ, ಜಮೀನು ಕಡಿಮೆ ಇದೆ, ಅದನ್ನು ಅವಲಂಬಿಸ್ತಕ್ಕಂಥವರ ಸಂಖ್ಯೆ ಹೆಚ್ಚಿದೆ, ಕೃಷಿಯ ಮೇಲೆ ಹೆಚ್ಚು ಒತ್ತಡ ಇರ್ತಕ್ಕಂಥದ್ರಿಂದ ಬಡವರ ಸಂಖ್ಯೆ ಇರ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಆಗಿದೆ ಅಂತಕ್ಕಂಥ ಅಂಶವನ್ನು ಇಲ್ಲಿ ಗಮನಿಸಬಹುದು. ಮೂರನೆಯದು ನೀರಾವರಿ ಸೌಲಭ್ಯಗಳ ಕೊರತೆ ಮತ್ತು ಕಡಿಮೆ ಮಳೆ. ಸಾಮಾನ್ಯವಾಗಿ ಆ ಇರಿಗೇಷನಲ್ ಫೆಸಿಲಿಟೀಸ್ ಅಂತ ಏನು ಕರಿತೀವಿ, ನೀರಾವರಿ ಸೌಲಭ್ಯಗಳು ಭಾರತದಲ್ಲಿ ಕಡಿಮೆ ಇದ್ದಾವೆ. ಕೆಲವು ಭಾಗಗಳಲ್ಲಿ ಯಥೇಚ್ಛವಾಗಿ ನೀರು ಪೋಲಾಗ್ತಾ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಪ್ರತಿ ವರ್ಷ ನೆರೆ ಪ್ರವಾಹ ಬಂದು ಅಲ್ಲಿ ಸಾಕಷ್ಟು ನಷ್ಟ ಆಗ್ತಕ್ಕಂಥದ್ದನ್ನು ನೋಡ್ತೀವಿ. ಅಂದರೆ ಇಲ್ಲಿ ಅಸಮರ್ಪಕ ಒಂದು ರೀತಿ ಅಸಮತೋಲನ, ಪ್ರಕೃತಿಯಲ್ಲಿ ಅಸಮತೋಲನ, ಬ್ಯಾಲೆನ್ಸ್ ಇನ್ ನೇಚರ್. ಇಲ್ಲಿ ಅಸಮತೋಲನ ಅಂತಕ್ಕಂಥದ್ದು ಹೇಗಿದೆ, ಕೆಲವು ಪ್ರದೇಶಗಳಲ್ಲಿ ನಿರಂತರವಾಗಿ ವ್ಯಾಪಕವಾಗಿ ಮಳೆ ಬರ್ತಾ ಇದೆ, ಇನ್ನು ಕೆಲವು ಪ್ರದೇಶಗಳಲ್ಲಿ ಮಳೆಯ ಪ್ರಮಾಣ ಅಂತಕ್ಕಂಥದ್ದು ಕಡಿಮೆ ಇದೆ. ಹಾಗಾದರೆ ಕೆಲವು ಪ್ರದೇಶಗಳು ನೆರೆಹಾವಳಿ ಪೀಡಿತ ಆಗ್ತಾ ಇದ್ದಾವೆ, ಪ್ರವಾಹ ಪೀಡಿತ ಆಗ್ತಾ ಇದ್ದಾವೆ, ಇನ್ನು ಕೆಲವು ಇಲ್ಲ. ಬ್ರಹ್ಮಪುತ್ರ ನದಿ ಪ್ರತಿ ವರ್ಷ ಉತ್ತರ ಭಾರತದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ತಂದೊಡ್ಡುತ್ತೆ. ಅಥವಾ ನಾವು ಉತ್ತರ ಕರ್ನಾಟಕದ ಭಾಗದಲ್ಲಿ ಈಗ 2-3 ವರ್ಷಗಳಿಂದ ನಿರಂತರವಾಗಿ ಘಟಪ್ರಭಾ, ಮಲಪ್ರಭಾ ಮತ್ತು ಕೃಷ್ಣಾ ನದಿಯ ಒಂದು ಸಣ್ಣ ಪಾತ್ರಗಳಲ್ಲಿ, ನದಿ ಪಾತ್ರಗಳಲ್ಲಿ ಅನೇಕ ಜನರು ನೆರೆಹಾವಳಿಗೆ ತುತ್ತಾಗ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇನ್ನು ಕೆಲವು ಪ್ರದೇಶಗಳು, ಇಲ್ಲಿ ಬಯಲುಸೀಮೆ ಪ್ರದೇಶಗಳು ಮಳೆಯ ಕೊರತೆಯನ್ನು ಎದುರಿಸ್ತಾ ಇದ್ದಾವೆ. ಹೀಗಾಗಿ ಇಲ್ಲಿ ನೀರಾವರಿ ಸೌಲಭ್ಯಗಳ ಕೊರತೆ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಕೆಲವೇ ಭಾಗಗಳಲ್ಲಿ ಮಳೆ ಹೆಚ್ಚಾಗ್ತಾ ಇದೆ, ಇನ್ನು ಕೆಲವು ಭಾಗಗಳಲ್ಲಿ ಮಳೆಯ ಪ್ರಮಾಣ ಅಂತಕ್ಕಂಥದ್ದು ತೀರಾ ಕಡಿಮೆ ಇದೆ. ಹೀಗಾಗೋದ್ರಿಂದ ಈ ಅಸಮತೋಲನ ವ್ಯವಸ್ಥೆಯಿಂದಲೂ ಜನರು ಬಡತನವನ್ನು ಎದುರಿಸಬೇಕಾದಂತಹ ಒಂದು ಪರಿಸ್ಥಿತಿ ಅಂತಕ್ಕಂತಹದ್ದು ನಿರ್ಮಾಣ ಆಗಿದೆ. ಸರಿಯಾಗಿ ಆ ನೀರಿನ ಸದ್ದು ಬಳಕೆ ಅಂತಕ್ಕಂಥದ್ದು ಇಲ್ಲಿ ಆಗ್ತಾ ಇಲ್ಲ. ಹೆಚ್ಚು ಬೀಳ್ತಕ್ಕಂಥ ಕಡೆ ಅದನ್ನು ಸಂಗ್ರಹಿಸುವಂಥದ್ದು ಅಥವಾ ಕೊರತೆ ಇರುವಂಥ ಕಡೆಗಳಲ್ಲಿ ಆ ನೀರಿನ ಸೌಲಭ್ಯವನ್ನು ಒದಗಿಸ್ತಕ್ಕಂತಹ ಅತ್ಯಾಧುನಿಕ ಸೌಲಭ್ಯಗಳ ಕೊರತೆ ಅಂತಕ್ಕಂಥದ್ದು ಇಲ್ಲಿ ಇರೋದ್ರಿಂದ ಮತ್ತು ಕೆಲವು ಪ್ರದೇಶಗಳಲ್ಲಿ ತೀರ ಕಡಿಮೆ ಮಳೆ ಬೀಳೋದ್ರಿಂದ ಅಂತಲ್ಲಿ ನಾವು ಈ ಬಗೆಯ ಬಡತನವನ್ನು, ಸಂಕಷ್ಟವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಅಂತಕ್ಕಂಥದ್ದು ಇಲ್ಲಿದೆ. ಮತ್ತೊಂದು, ವ್ಯವಸಾಯದಲ್ಲಿ ಪಾರಂಪರಿಕವಾದಂತಹ ಪದ್ಧತಿಯನ್ನೇ ಅನುಸರಿಸ್ತಾ ಇರ್ತಕ್ಕಂಥದ್ದು ಮತ್ತು ಆಧುನಿಕ ಕೌಶಲ್ಯಗಳನ್ನು ಬಳಕೆ ಮಾಡದೇ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ಸಾಂಪ್ರದಾಯಿಕವಾಗಿರ್ತಕ್ಕಂತಹ ವ್ಯವಸಾಯ ಇವತ್ತಿಗೂ ಅದೇ ರೀತಿಯ ಒಂದು ಶೈಲಿ ನಮ್ಮ ಗ್ರಾಮೀಣ ಸಮುದಾಯಗಳಲ್ಲಿ ಇದೆ. ಹೀಗಾಗಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಒಂದು ಭಾಗದ ಸಮಸ್ಯೆ. ಆದರೆ ಮತ್ತೊಂದು ರೂಪದಲ್ಲಿ ಇರ್ತಕ್ಕಂಥ ಜಮೀನನ್ನು ಅವಿಭಕ್ತ ಕುಟುಂಬಗಳ ವಿಘಟನೆ ಆದಾಗ ಭಾಗ ಮಾಡ್ಕೊಳ್ತಕ್ಕಂಥ ಕುಟುಂಬಗಳ ಸಂಖ್ಯೆ ಹೆಚ್ಚಾಗುವುದು. ಹಾಗಾಗಿ ಇಲ್ಲಿ ಹೆಚ್ಚಿನ ಜನರು ಸಣ್ಣ ರೈತರೇ, 2 ಎಕರೆ, 3 ಎಕರೆ, 4 ಎಕರೆ, 5 ಎಕರೆ ಜಮೀನನ್ನು ಹೊಂದಿರತಕ್ಕಂಥವರ ಸಂಖ್ಯೆ ಅಧಿಕ. ಇಂಥವರು ವೈಜ್ಞಾನಿಕವಾಗಿರ್ತಕ್ಕಂಥ ವ್ಯವಸಾಯವನ್ನು ಮಾಡೋದು ಕಷ್ಟ ಆಗುತ್ತೆ. ಅಷ್ಟೊಂದು ಪ್ರಮಾಣದಲ್ಲಿ ವೆಚ್ಚ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಆ ಪರಂಪರಾನುಗತವಾಗಿ ಬಂದಂತಹ ಸಾಂಪ್ರದಾಯಿಕ ಮಾದರಿಯ ವ್ಯವಸಾಯವನ್ನೇ ಇಲ್ಲಿ ರೂಪಿಸ್ಕೊಂಡು ಬರ್ತಾ ಇದ್ದಾರೆ. ಆಧುನಿಕ ಶೈಲಿಯ ವ್ಯವಸಾಯ ಅಂತಕ್ಕಂಥದ್ದು ಇಲ್ಲಿ ಸಾಧ್ಯವಾಗದೆ ಹೋಗ್ತಕ್ಕಂಥದ್ದು. ಇದರಿಂದಾಗಿಯೂ ಕೂಡ ಏನಾಗ್ತಾ ಇದೆ, ಬಡವರ ಸಂಖ್ಯೆ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಅಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಾಧ್ಯವಾಗದೆ ಹೋಗುತ್ತೆ. ಇರೋ ಎಲ್ಲ ಜನರು ವ್ಯವಸಾಯವನ್ನು ಅವಲಂಬಿಸ್ತಕ್ಕಂಥದ್ದು, ಉತ್ಪಾದನೆ ಕಡಿಮೆ ಆಗ್ತಕ್ಕಂಥದ್ದು, ಇದು ಅವರ ಸಮಸ್ಯೆಗೆ ಮತ್ತಷ್ಟು ಹೆಚ್ಚಿನ ಸಮಸ್ಯೆಯ ವಾತಾವರಣವನ್ನೇ ಮೂಡಿಸಿಬಿಡ್ತದೆ ಅಂತಕ್ಕಂಥದ್ದು. ಮತ್ತೊಂದು, ಕೃಷಿಗೆ ವಿದ್ಯುತ್ ಶಕ್ತಿಯ ಅಲಭ್ಯತೆ. ಇತ್ತೀಚಿನ ವರ್ಷಗಳಲ್ಲಿ ಕೃತಕ ನೀರಾವರಿ ಸೌಲಭ್ಯಗಳ ಪ್ರಮಾಣ ಸ್ವಲ್ಪ ಬಳಕೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅನೇಕ ಪ್ರದೇಶಗಳಲ್ಲಿ ಇವತ್ತು ತೋಟಗಾರಿಕೆಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಉದಾಹರಣೆಗೆ ಅಡಿಕೆ, ತೆಂಗು, ಈ ಥರದವು. ಇಂಥವುಗಳು ಕೃತಕ ನೀರಾವರಿ ಸೌಲಭ್ಯಗಳನ್ನು ಅಳವಡಿಸಿಕೊಂಡಂಥ ಸಂದರ್ಭದಲ್ಲಿ ಅವರಿಗೆ ಸಕಾಲಕ್ಕೆ ಸರಿಯಾಗಿ ವಿದ್ಯುತ್ ಶಕ್ತಿಯ ಸೌಲಭ್ಯ ಅಂತಕ್ಕಂಥದ್ದು ಬೇಕಾಗ್ತಾ ಇದೆ. ಆದರೆ ಇಲ್ಲಿ ಭಾರತದಲ್ಲಿ ಇವತ್ತು ಇತ್ತೀಚಿನ ವರ್ಷಗಳಲ್ಲಿ ಮಳೆ ಬೀಳ್ತಕ್ಕಂಥ ಪ್ರಮಾಣ ಕಡಿಮೆ ಆಗ್ತಾ ಇದೆ. ವಿದ್ಯುತ್ ಶಕ್ತಿ ಉತ್ಪಾದನೆಯ ಮೇಲೆ ಇದರ ಒಂದು ಪ್ರಭಾವ ಅಂತಕ್ಕಂಥದ್ದು ಆಗಿದೆ. ಹಾಗಾಗಿ ಇಲ್ಲಿ ವಿದ್ಯುತ್ ಶಕ್ತಿಯ ಬಳಕೆ ಅಂತಕ್ಕಂಥದ್ದು ಕಷ್ಟ ಆಗ್ತಾ ಇದೆ.
ಮತ್ತು ಕೃಷಿಗೆ ಅದರ ಒಂದು ಪಾಲನೆ ನೀಡ್ತಾ ಇದ್ದಾರೆ, ಅದರ ಒಂದು ತೀವ್ರತೆ ಕಡಿಮೆ. ಮತ್ತು ಹಳ್ಳಿಗಳಲ್ಲಿ ಸದಾಕಾಲ ಕರೆಂಟ್ ಇರುವುದಿಲ್ಲ, ವಿದ್ಯುತ್ ಶಕ್ತಿಯ ಅಭಾವ. ಹೀಗಾಗಿ ಅವರು ಆ ಕೃತಕ ನೀರಾವರಿ ಸೌಲಭ್ಯಗಳನ್ನು ಮತ್ತು ಪಂಪ್ಸೆಟ್ಗಳನ್ನು ಹೊಂದಿದ್ದು ಕೂಡ ಅದರ ಬಳಕೆಯನ್ನು ಮಾಡಿಕೊಳ್ಳೋದಕ್ಕೆ ಅವರಿಗೆ ಈ ವಿದ್ಯುತ್ ಶಕ್ತಿಯ ಕೊರತೆ ಅಂತಕ್ಕಂಥದ್ದು ಕಾಡ್ತಾ ಇದೆ. ಇದರಿಂದಾಗಿ ಕೂಡ ಅವರಲ್ಲಿ ಬಡತನದ ಪ್ರಮಾಣ ಅಂತಕ್ಕಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದನ್ನು ನೋಡ್ತೇವೆ. ಮತ್ತೊಂದು, ಗುಣಮಟ್ಟವಿಲ್ಲದ ಜಾನುವಾರುಗಳ ಸಾಕಾಣಿಕೆ. ನೋಡಿ, ಪಶುಪಾಲನೆ ಅಂತಕ್ಕಂತಹದ್ದು ಪುರಾತನ ಕಾಲದಿಂದಲೂ ಕೂಡ ಭಾರತದಲ್ಲಿ ನಡೆದುಕೊಂಡು ಬಂದಂತಹ ಒಂದು ವ್ಯವಸ್ಥೆ ಆಗಿದೆ. ಅಂಥ ಸಂದರ್ಭದಲ್ಲಿ ಹಿಂದೆಲ್ಲ ಪ್ರಾಣಿಗಳನ್ನು ಸಾಕ್ತಾ ಇದ್ರು, ಅವರ ಮನೆ ಬಳಕೆಗಷ್ಟೇ ಹಸುಗಳನ್ನು ಎಮ್ಮೆಗಳನ್ನು ಸಾಕ್ತಾ ಇದ್ರು. ಆ ಹೈನುಗಾರಿಕೆ ಅಂತಕ್ಕಂಥದ್ದು ಒಂದು ಉದ್ಯಮವಾಗಿ ಬೆಳೆದಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗಿದೆ, ಹೈನುಗಾರಿಕೆಯೂ ಕೂಡ ಒಂದು ಬೃಹತ್ ಉದ್ಯಮವಾಗಿ ರೂಪುಗೊಂಡಿದೆ. ಹಾಗಾಗಿ ಹಳ್ಳಿಗಳಲ್ಲಿ ಅದಕ್ಕೆ ಅವಕಾಶಗಳು ಇದ್ದಾವೆ. ಆದರೆ ನಮ್ಮ ಹಳ್ಳಿಗಳಲ್ಲಿ ಮೊದಲಿಂದಲೂ ಏನಾಗಿದೆ, ಗುಣಮಟ್ಟವಿಲ್ಲದ ದನಕರುಗಳನ್ನು ಸಾಕ್ತಕ್ಕಂಥದ್ದು, ಅವು ಎಷ್ಟು ಹಾಲು ಕೊಡ್ತವೆ ಅಷ್ಟನ್ನೇ ಬಳಕೆ ಮಾಡ್ತಕ್ಕಂಥದ್ದು, ಅಥವಾ ವ್ಯವಸಾಯಕ್ಕೆ ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಹೀಗಾಗಿ ಅವರಲ್ಲಿ ಲಾಭದ ದೃಷ್ಟಿ ಕಡಿಮೆ. ಈ ಥರದ ಸಂದರ್ಭಗಳಿರೋದ್ರಿಂದ ಅಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಸಾಧ್ಯ ಆಗ್ತಾ ಇಲ್ಲ. ಆ ಜಾನುವಾರುಗಳನ್ನು ಹೇಗೆ ನೋಡ್ಕೊಳ್ಬೇಕಾಗಿದೆ, ವೈಜ್ಞಾನಿಕವಾಗಿ ಹೇಗೆ ಅವುಗಳನ್ನು ನೋಡ್ಕೊಳ್ಬೇಕು ಅಂತಕ್ಕಂತಹ ಒಂದು ಮುಂಜಾಗ್ರತೆಯ ಕ್ರಮವು ಕೂಡ ನಮ್ಮ ಗ್ರಾಮೀಣ ಜನರಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು, ಇದು ಕೂಡ ಮತ್ತೊಂದು ಸಮಸ್ಯೆಗೆ ಕಾರಣ ಅಂತಕ್ಕಂಥದ್ದು ಆಗಿದೆ. ಇನ್ನೊಂದು ಬಹಳ ಮುಖ್ಯವಾದಂತಹ ಸಮಸ್ಯೆ, ದೋಷಪೂರಿತವಾದಂತಹ ಮಾರುಕಟ್ಟೆ ವ್ಯವಸ್ಥೆ ಮತ್ತು ಸಾರಿಗೆ ಸಂಪರ್ಕದ ಕೊರತೆ. ಗ್ರಾಮೀಣ ಬದುಕು, ನಮ್ಮ ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂತಹ ಜನರು ತಾವು ಹೊಲಗಳಲ್ಲಿ ಕಷ್ಟಪಟ್ಟು ಶ್ರಮವಹಿಸಿ ಬೆಳೀತಕ್ಕಂತಹ ಬೆಳೆಯನ್ನು ಅವರು ಮಾರುಕಟ್ಟೆಗಳಿಗೆ, ದೂರದ ಮಾರುಕಟ್ಟೆಗಳಿಗೆ ಸಾಗಿಸಬೇಕು. ಇಲ್ಲಿ ಎರಡು ಥರದ ಸಮಸ್ಯೆಗಳಿದ್ದಾವೆ. ಒಂದು, ಆ ದವಸ ಧಾನ್ಯಗಳನ್ನು ಸಾಗಣೆ ಮಾಡೋದಕ್ಕೆ ಸಾರಿಗೆ ಸಂಪರ್ಕದ ಸೌಲಭ್ಯ ಹತ್ತಿರದಲ್ಲಿ ಲಭ್ಯ ಇಲ್ಲದೆ ಇರ್ತಕ್ಕಂಥದ್ದು. ಹೇಗೋ ಕಷ್ಟಪಟ್ಟು ತೆಗೆದುಕೊಂಡು ಹೋದರೆ ಅಲ್ಲಿ ಉತ್ತಮ ಮಟ್ಟದ ಮಾರುಕಟ್ಟೆ ವ್ಯವಸ್ಥೆಗಳು ಇಲ್ಲದೆ ಇರ್ತಕ್ಕಂಥದ್ದು. ಹೀಗಾದಾಗ ಏನಾಗುತ್ತೆ, ರೈತರು ಶ್ರಮಪಟ್ಟು ಬೆಳೆದಂತಹ ಬೆಳೆಗೆ ಒಂದು ಸರಿಯಾದಂತಹ ಒಂದು ಲಾಭ ಅಂತಕ್ಕಂಥದ್ದು ದೊರೆಯದೆ ಹೋಗುತ್ತದೆ. ಕೆಲವು ಹಣ್ಣು ತರಕಾರಿ ಇವುಗಳನ್ನು ಅವರಿಗೆ ಸಂಗ್ರಹಿಸಿರ್ತಕ್ಕಂತಹ ಆಧುನಿಕ ಸೌಲಭ್ಯಗಳು ಇಲ್ಲ. ಯಾಕೆಂದರೆ ಸಣ್ಣ ರೈತರು 4-5 ಎಕರೆ ಜಮೀನಲ್ಲಿ ಬೆಳೀತಕ್ಕಂಥವರು ಇಷ್ಟೆಲ್ಲ ವೈಜ್ಞಾನಿಕವಾಗಿರ್ತಕ್ಕಂತಹ ಸಾಧನ ಸಲಕರಣೆಗಳನ್ನು ಹೊಂದೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಎಷ್ಟೋ ವೇಳೆ ತಾವು ಬೆಳೆದಂತಹ ಹಣ್ಣು ತರಕಾರಿಗಳು ಸಕಾಲಕ್ಕೆ ಮಾರುಕಟ್ಟೆಗೆ ತಲುಪಿಸೋಕ್ಕಾಗದೆ ಕೊಡ್ತು ಹೋಗ್ತಕ್ಕಂಥದ್ದು, ಹಾಳಾಗಿ ಹೋಗ್ತಕ್ಕಂಥದ್ದು ಇದೆ. ಅಥವಾ ಅವರಿಗೆ ಸರಿಯಾದಂತಹ ಒಂದು ಬೆಲೆಯೂ ಕೂಡ ಸಿಗ್ತಾ ಇಲ್ಲ. ಇವತ್ತು ಮಧ್ಯವರ್ತಿಗಳ ಹಾವಳಿಯಿಂದ ದಲಾಳಿಗಳಿಗೆ ಅವರು ಹೆಚ್ಚು ಅವ್ರನ್ನೇ ಅವಲಂಬಿಸಬೇಕಾಗುತ್ತೆ, ಕಡಿಮೆ ಬೆಲೆಗೆ ಅವರಿಗೆ ಮಾರಾಟ ಮಾಡಬೇಕಾಗುತ್ತೆ, ಅಥವಾ ಅವರು ಅದನ್ನು ಕೊಂಡ್ಕೊಂಡಂಥವರು ಬೇರೆ ರೂಪದ ಬೆಲೆಗೆ ಮಾರಾಟ ಮಾಡ್ತಾರೆ. ಇಲ್ಲಿ ಕಷ್ಟಪಡ್ತಕ್ಕಂಥವ್ರು ಯಾರು? ನಮ್ಮ ರೈತರು. ನೋಡಿ, ಮಧ್ಯವರ್ತಿಗಳು ಅವ್ರ ಹೊಲ ಇಲ್ಲ ಅಥವಾ ಕಷ್ಟ ಇಲ್ಲ, ಬೀಜ ಕೂಡ ನೋಡಲಿಲ್ಲ, ಏನೂ ನೋಡಲಿಲ್ಲ, ಒಮ್ಮೆಲೆ ಅವರ ಬೆಳೆ ಬಂದು ನಿಲ್ತದೆ. ಅದನ್ನು ಅವರು ಅನುಕೂಲಕ್ಕೆ ಕೊಂಡುಕೊಂಡು ಮಾರಾಟ ಮಾಡಿ ಅದರಲ್ಲಿ ಲಾಭವನ್ನು ಮಾಡಿಕೊಡ್ತಾರೆ. ಆದರೆ ಜಮೀನು ಪ್ರತಿನಿತ್ಯ ಹೊಲವನ್ನಾಸನ ಮಾಡಿ ಬೀಜ ಗೊಬ್ಬರ ಹಾಕಿ ಅದನ್ನು ಕಟಾವು ಮಾಡಿ ಮಾರುಕಟ್ಟೆಗೆ ಸಾಗಿಸಿ ಹೆಚ್ಚು ಶ್ರಮ ಪಡ್ತಕ್ಕಂಥವರು ರೈತರು. ಆದರೆ ಅವರಿಗೆ ಸರಿಯಾದಂತಹ ಒಂದು ಬೆಲೆ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ. ಮಾರುಕಟ್ಟೆಯ ಸೌಲಭ್ಯಗಳ ಕೊರತೆಯಿಂದಾಗಿ ಅವರು, ಉದಾಹರಣೆಗೆ ಟೊಮ್ಯಾಟೊ ಹಣ್ಣನ್ನು ಬೆಳೆದ್ರೆ ಅದನ್ನು ತಕ್ಷಣ ಮಾರುಕಟ್ಟೆಗೆ ಕಳಿಸ್ಬೇಕು. ಅದು ಕಳಿಸೋಕ್ಕಾಗದೇ ಇದ್ದಾಗ ಕೊಳೆಯೋದಕ್ಕೆ ಶುರುವಾಗುತ್ತೆ. 1-2 ದಿನದಲ್ಲಿ ಸಂಪೂರ್ಣವಾದಂಥ ನಷ್ಟಕ್ಕೆ ಅವರು ಒಳಗಾಗ್ಬಿಡ್ತಾರೆ. ಹೀಗಾಗಿ ಮಾರುಕಟ್ಟೆ ಸೌಲಭ್ಯವೂ ಸರಿಯಾಗಿ ದೊರೀತಾ ಇಲ್ಲ, ಮತ್ತು ಅವು ಬೆಳೀತಕ್ಕಂತಹ ಹಣ್ಣು ತರಕಾರಿ ದವಸ ಧಾನ್ಯಗಳನ್ನು ಸಾಗಣೆ ಮಾಡೋದಕ್ಕೆ ಸರಿಯಾದಂತಹ ಸಾರಿಗೆ ವ್ಯವಸ್ಥೆಗಳಿಲ್ಲ, ಮತ್ತು ಸಂಪರ್ಕ ಮಾಧ್ಯಮಗಳ ಕೊರತೆಯಿಂದಾಗಲೂ ಕೂಡ ಅವರು ಸಾಕಷ್ಟು ನಷ್ಟವನ್ನು ಎದುರಿಸ್ತಕ್ಕಂಥದ್ದು, ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ಇಲ್ಲಿ ಸರ್ವೇ ಸಾಮಾನ್ಯ ಎನ್ನುವಂತೆ ನಾವು ನೋಡಬಹುದು ಆ ಥರದ ಸಂದರ್ಭಗಳು. ಮತ್ತೊಂದು, ಗುಣಮಟ್ಟದ ಶಿಕ್ಷಣದ ಕೊರತೆ. ಇಲ್ಲಿ ಈಗಾಗಲೇ ನಾವು ಅಧ್ಯಯನ ಮಾಡಿದ್ದೀವಿ, ಅನಕ್ಷರಸ್ಥರ ಸಂಖ್ಯೆ ಹೆಚ್ಚಿದೆ ಅಂತ ಹೇಳಿ. ಅಲ್ಲಿ ಇರ್ತಕ್ಕಂತಹ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಅಂತಕ್ಕಂಥದ್ದು ನಮ್ಮ ಗ್ರಾಮೀಣ ಮಕ್ಕಳಿಗೆ ಲಭ್ಯ ಆಗ್ತಾ ಇಲ್ಲ. ಇದರಿಂದಾಗಿ ಅವರು ಪಡ್ಕೊಳ್ತಕ್ಕಂತಹ ತೀರಾ ಪ್ರಾಥಮಿಕ ಶಿಕ್ಷಣ
ಅವರನ್ನು ಉತ್ತಮ ಪ್ರಜೆಗಳನ್ನಾಗಿ ರೂಪಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಆ ಒಂದು ಹಳ್ಳಿಗಳ ವಾತಾವರಣದಲ್ಲಿ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂತಹ ಪೂರಕವಾಗಿರ್ತಕ್ಕಂಥ ವಾತಾವರಣ ಇಲ್ಲದೇ ಇರೋದ್ರಿಂದ ಆ ಮಕ್ಕಳ ಮನಸ್ಸಿನ ಮೇಲೆ ಒಂದು ಒಳ್ಳೆಯ ಪ್ರಭಾವ ಉಂಟು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿಯೂ ಅವರು ಬಡತನದಲ್ಲಿ ಇರಬೇಕಾದಂತಹ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದು ಇದೆ. ಮತ್ತೊಂದು ಬಹಳ ಮುಖ್ಯವಾಗಿ ಸಮುದಾಯದ ನಾಯಕತ್ವದ ಕೊರತೆ. ನಮ್ಮ ಗ್ರಾಮೀಣ ಬದುಕಿನಲ್ಲಿ ಮುಖಂಡರು, ನಾಯಕರುಗಳು, ಜನಾಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು, ಚಾರಿಸ್ಮ್ಯಾಟಿಕ್ ಟೈಪ್ ಆಫ್ ಲೀಡರ್ಸ್, ಜನಾಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ನಾಯಕರು, ಮುಖಂಡರುಗಳ ಒಂದು ಕೊರತೆ ಇರ್ತಕ್ಕಂಥದ್ದು ಇದೆ. ಯಾಕೆಂದರೆ ಸಣ್ಣ ಪುಟ್ಟ ದೋಷಗಳು, ಸಣ್ಣ ಪುಟ್ಟ ಸಂಘರ್ಷಗಳು, ಹೀಗಾಗಿ ಅಲ್ಲಿ ಮುಖಂಡರು ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಇಲ್ಲಿ ಗ್ರಾಮೀಣ ಹಂತದಲ್ಲಿ ನಾವು ಯಾವಾಗ ಇಡೀ ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂತಹ ನಾಯಕತ್ವ, ಮುಖಂಡತ್ವ, ಜನನಾಯಕರು ಇವರು ಲಭ್ಯವಾಗುವುದಿಲ್ಲ. ಆ ಜನರಿಗೆ ಒಂದು ತಿಳುವಳಿಕೆಯನ್ನು ನೀಡ್ತಕ್ಕಂತಹ ಮಾಸ್ ಲೀಡರ್ ಅಂತ ಏನು ಕರಿತೀವಿ, ಅಂತಹ ವ್ಯಕ್ತಿ ಇಲ್ಲಿ ಅವರಿಗೆ ಲಭ್ಯವಾಗುವುದಿಲ್ಲ. ಹೀಗಾಗಿ ತಮ್ಮ ತಿಳಿದಂತೆ, ತಮ್ಮ ತೋಚಿದಂತೆ ಅವರು ತಮ್ಮ ಬದುಕನ್ನು ರೂಪಿಸ್ಕೊಳ್ತಾರೆ. ಇಂಥಲ್ಲಿ ಬಡತನ ಅಂತಕ್ಕಂತಹದ್ದು ವ್ಯಾಪಕವಾಗಿ ಕಂಡು ಬರ್ತಾ ಇದೆ. ಮತ್ತೊಂದು ಬಹಳ ಪ್ರಮುಖವಾದಂತಹದ್ದು ಮಹಿಳೆಯರ ಬಗ್ಗೆ ತಾತ್ಸಾರ ಮತ್ತು ಆ ಉತ್ಪಾದನಾ ಚಟುವಟಿಕೆಗಳಲ್ಲಿ, ಶ್ರಮಶಕ್ತಿಯಲ್ಲಿ ಮಹಿಳೆಯರ ಸಹಕಾರದ ಕೊರತೆ ಮತ್ತು ಅವರನ್ನು ಬಳಕೆ ಮಾಡಿಕೊಳ್ಳದೇ ಇರತಕ್ಕಂತಹ ಕೆಲವು ಸಂಗತಿಗಳು. ನೋಡಿ, ಇಲ್ಲಿ ದೇಶದ ಒಟ್ಟು ಸಂಖ್ಯೆಯಲ್ಲಿ ನಾವು 2011ರ ಜನಗಣತಿಯಲ್ಲಿ ಭಾರತದ ಲಿಂಗಾನುಪಾತವನ್ನು ತೆಗೆದುಕೊಂಡಾಗ ಪ್ರತಿ 1000 ಪುರುಷರಿಗೆ 940 ಮಹಿಳೆಯರಿದ್ದಾರೆ. ಕರ್ನಾಟಕದಲ್ಲಿ ಪ್ರತಿ 1000 ಪುರುಷರಿಗೆ ಮಹಿಳೆಯರು 973 ಸಂಖ್ಯೆಯಲ್ಲಿದ್ದಾರೆ. ಆಲ್ಮೋಸ್ಟ್ ಈಕ್ವಲ್ ಇದ್ದಾರೆ. ಆದರೆ ಆ ಅರ್ಧದಷ್ಟು ಪ್ರಮಾಣದ ಮಹಿಳಾ ಶಕ್ತಿಯನ್ನು, ಶ್ರಮಶಕ್ತಿಯನ್ನು ಇಲ್ಲಿ ಸರಿಯಾಗಿ ಬಳಕೆ ಮಾಡಿಕೊಳ್ತಾ ಇಲ್ಲ. ಅಂದರೆ ಅನೇಕ ಕುಟುಂಬಗಳಲ್ಲಿ ಗೃಹ ಕೃತ್ಯಕ್ಕಷ್ಟೇ ಮಹಿಳೆಯರು ಸೀಮಿತರಾಗ್ತಾರೆ. ಇಡೀ ದಿನ ಮನೆ ಕೆಲಸ ಮಾಡ್ತಕ್ಕಂಥದ್ದೇ ಒಂದು ದೊಡ್ಡ ಸವಾಲು ಎನ್ನುವಂತೆ ಅವರು ತಮ್ಮ ಜೀವನವನ್ನು ಅಷ್ಟಕ್ಕೆ 4 ಗೋಡೆಗಳಿಗೆ ರೂಪಿಸ್ಕೊಳ್ತಾರೆ. ಇನ್ನು ಅವರು ಮಾಡಬಹುದಾದಂತಹ ಕೆಲಸ ಕಾರ್ಯಗಳು ಬೇಕಾದಷ್ಟು ಇದ್ದಾವೆ. ಆದರೆ ಅವುಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಒಂದು, ತೊಡಗಿಸ್ಕೊಳ್ಳೋದಕ್ಕೆ ಅನೇಕ ಜನರು, ಹಳೆಯ ತಲೆಮಾರಿನ ಜನರು ಬಿಡ್ತಾರೆ, ಹೆಣ್ಮಕ್ಳು ಆಚೆ ಹೋಗಬಾರ್ದು ಅಂತಕ್ಕಂಥ. ಇನ್ನು ಕೆಲವು ಸಾರಿ ಕೆಲವು ಹೆಣ್ಮಕ್ಳಿಗೆ ಸ್ವತಃ ಅವರಿಗೆ ಉತ್ಸಾಹ, ಆಸಕ್ತಿ ಅಂತಕ್ಕಂಥದ್ದು ಇಲ್ಲದೆ ಇರ್ಬೋದು. ಇನ್ನು ಕೆಲವು ಸಂದರ್ಭಗಳಲ್ಲಿ ಅವರ ಆಸಕ್ತಿಯಿಂದ ಹೋದರೂ ಅವರಿಗೆ ನಿರೀಕ್ಷಿತ ರೀತಿಯ ಸಹಕಾರ ಅಂತಕ್ಕಂಥದ್ದು ದೊರೆಯದೆ ಹೋಗ್ಬೋದು. ಇಂಥೆಲ್ಲ ಕಾರಣಗಳಿಂದಾಗಿ ಇವತ್ತು ಮಹಿಳೆಯರು ಕೆಲವೊಂದು ಬಹಳ ಪ್ರಮುಖವಾದಂತಹ ಚಟುವಟಿಕೆಗಳಲ್ಲಿ ಏನು ಪಾಲ್ಗೊಳ್ಳಬೇಕಾಗಿತ್ತು ಅಂತಹ ಚಟುವಟಿಕೆಗಳಲ್ಲಿ ತಮ್ಮನ್ನು ಅವರು ಪಾಲ್ಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಹಿಳೆಯರು ಈಗಲೂ ಕೂಡ ನಮ್ಮ ಗ್ರಾಮೀಣ ಸಮುದಾಯಗಳಲ್ಲಿ ಒಂದು ಬಗೆಯ ತಾತ್ಸಾರಕ್ಕೆ, ತಿರಸ್ಕಾರಕ್ಕೆ ಒಳಗಾಗೇ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅವರ ಶಕ್ತಿ, ಅವರ ಶ್ರಮಶಕ್ತಿ ಅಂತಕ್ಕಂಥದ್ದು ಇಲ್ಲಿ ಬಳಕೆ ಆಗ್ತಾ ಇಲ್ಲ. ದೇಶದ ಅರ್ಧದಷ್ಟು ಶಕ್ತಿ ವ್ಯರ್ಥವಾಗಿ ಹೋಗ್ತಕ್ಕಂತಹದನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾಗಿಯೂ ಬಡತನ ಇಲ್ಲಿ ವ್ಯಾಪಕವಾಗಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನು ಕಾಣಬಹುದು. ಮತ್ತೊಂದು ಅಂತರ್ಜಾತಿ ಸಂಘರ್ಷಗಳು ಮತ್ತು ಕೆಲವೊಮ್ಮೆ ಸ್ಪರ್ಧಾತ್ಮಕವಾಗಿರ್ತಕ್ಕಂತಹ ಮನೋಭಾವ. ಗ್ರಾಮೀಣ ಬದುಕು ಅಂತಕ್ಕಂಥದ್ದು ಒಂದು ಸೀಮಿತವಾದಂತಹ ಬದುಕು. ಅಂದರೆ ಅತ್ಯಂತ ಚಿಕ್ಕ ಚಿಕ್ಕ ಹಳ್ಳಿಗಳಿಂದ ಹಿಡಿದು 5,000 ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಹಳ್ಳಿಗಳು ಭಾರತದಲ್ಲಿ ಇದ್ದಾವೆ. ಅಂತಲ್ಲಿ ಅನೇಕ ಸಾರಿ ಜಾತಿ ಸಂಘರ್ಷಗಳು ಅಥವಾ ವಿಭಿನ್ನ ಕಾರಣಕ್ಕಾಗಿ ನಡೀತಕ್ಕಂತಹ ಸಂಘರ್ಷಗಳು, ರಾಜಕೀಯ ಕಾರಣಕ್ಕಾಗಿ ನಡೀತಕ್ಕಂಥ ಸಂಘರ್ಷಗಳು ಇವತ್ತು ಹೆಚ್ಚಾಗ್ತಕ್ಕಂಥದ್ದನ್ನು ನೋಡ್ತೀವಿ. ನಾವು ಸಾಮಾಜಿಕ ಸಂಗತಿಗಳ ಬಗ್ಗೆ ಬಂದಾಗ ಜಾತಿಯ ಮನೋಭಾವ, ಜಾತೀಯತೆ, ಜಾತಿಗಳ ನಡುವ ಅಸಮತೋಲನ ಅಥವಾ ಒಂದು ರೀತಿಯ ಸಂಕುಚಿತವಾಗಿರ್ತಕ್ಕಂಥ ಭಾವನೆ, ಇದರಿಂದಾಗಿಯೂ ಜನರು ನಿರಂತರವಾಗಿ ಸಂಘರ್ಷದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಕ್ಕಂಥದ್ದಿದೆ. ಹೀಗಾಗಿ ಎಷ್ಟೋ ಹಳ್ಳಿಗಳು ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಸದಾಕಾಲ ಪೊಲೀಸ್ ಠಾಣೆ, ನ್ಯಾಯಾಲಯದ ಮೊರೆ ಹೋಗ್ತಾ ತಮ್ಮ ಇಡೀ ಬದುಕನ್ನು ಹಾಳು ಮಾಡಿಕೊಳ್ತಕ್ಕಂಥದ್ದನ್ನು ನೋಡ್ತೀವಿ. ವಿನಾಕಾರಣ ಸ್ಪರ್ಧೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಕ್ಕಂಥದ್ದು,
ಇರ್ತಕ್ಕಂಥದ್ದು, ವಿನಾಕಾರಣ ಒಬ್ಬರು ಮತ್ತೊಬ್ಬರನ್ನು ದ್ವೇಷಿಸ್ತಕ್ಕಂಥದ್ದು, ಇಂತಹ ಅನೇಕ ಹೊಸ ರೀತಿಯ ಬೆಳವಣಿಗೆಗಳು ಅಂತಕ್ಕಂಥವುಗಳು ಇಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಪ್ರಭಾವವನ್ನು ಬೀರ್ತಾ ಇವೆ. ಹಾಗಾಗಿ ಹಳ್ಳಿಗಳಲ್ಲಿ ಈ ಥರದ ಗಲಭೆಗಳು, ಆಂತರಿಕ ಸಂಘರ್ಷಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದು ಅಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನ್ಯಾಯಾಲಯದ ಮೊರೆ ಹೋಗ್ತಕ್ಕಂಥವರು ಜೀವನದುದ್ದಕ್ಕೂ ಆ ಕೋರ್ಟ್ ಓಡಾಡೋದ್ರಲ್ಲೇ ತಮ್ಮ ಬದುಕನ್ನು ಕಳ್ಕೊಳ್ತಾರೆ. ಅವರು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಅನೇಕ ಪ್ರಸಂಗಗಳು ಇವತ್ತು ನಮ್ಮ ಭಾರತದ ಎಷ್ಟೋ ಹಳ್ಳಿಗಳಲ್ಲಿ ಇದೆ. ಮತ್ತೊಂದು ಕೊನೆಯದು, ಗ್ರಾಮೀಣ ಜನರು ವಿವಾಹ ಸಮಾರಂಭಗಳು ಅಥವಾ ಶ್ರಾದ್ದ, ತಿಥಿ, ಹಬ್ಬ, ಹರಿದಿನಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಉತ್ಸವ, ಜಾತ್ರೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಂದು ವೆಚ್ಚವನ್ನು ಮಾಡ್ತಕ್ಕಂಥ. ಬಹುಶಃ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಧಾರ್ಮಿಕ ಸಮಾರಂಭಗಳು ಹೆಚ್ಚು. ಪ್ರತಿ ವರ್ಷ ಜಾತ್ರೆ, ಉತ್ಸವಗಳನ್ನು ಆಚರಿಸ್ತಕ್ಕಂಥದ್ದು, ಎಲ್ಲ ಬಂಧು ಬಾಂಧವರನ್ನು ಸೇರಿಸ್ಕೊಳ್ತಕ್ಕಂಥದ್ದು, ಅದಕ್ಕಾಗಿ ಸಾಕಷ್ಟು ಹಣವನ್ನು ವ್ಯಯ ಮಾಡ್ತಕ್ಕಂಥದ್ದು. ಇನ್ನು ವಿವಾಹ ಸಮಾರಂಭಗಳಲ್ಲಿ ದುಂದು ವೆಚ್ಚ ಮಾಡ್ತಕ್ಕಂಥದ್ದು, ತಿಥಿ, ಶ್ರಾದ್ದ ಇವುಗಳಿಗೆ ದುಂದು ವೆಚ್ಚ ಮಾಡ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಧಾರ್ಮಿಕ ನಂಬಿಕೆಗಳ ಕಾರಣಕ್ಕಾಗಿಯೇ ತಮ್ಮ ಹೆಚ್ಚು ಪಾಲಿನ ದುಡಿಮೆಯ ಹಣವನ್ನು ಅವರು ಹೀಗೆ ವ್ಯಯ ಮಾಡ್ತಾ ಹೋದರೆ ಅದನ್ನು ಉಳಿದಂತೆ ಅವರು ಅಭಿವೃದ್ಧಿ ಆಗ್ತಕ್ಕಂಥದ್ದು ಹೇಗೆ ಅಥವಾ ಬೆಳವಣಿಗೆಗಳಾಗ್ತಕ್ಕಂಥದ್ದು ಹೇಗೆ, ಈ ಥರದ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಸಮಸ್ಯೆ ಇರ್ತಕ್ಕಂಥದ್ದು ಇಲ್ಲಿ ಈ ಎಲ್ಲ ಹಳ್ಳಿಗಳ ಅಧ್ಯಯನದಲ್ಲಿ ಪ್ರಮುಖವಾಗಿ ಕಂಡುಬಂದಂತಹ ಒಂದು ಸಂಗತಿ ಆಗಿತ್ತು. ಹೀಗಾಗಿ ನಾವು ಈ ತರಹದ ಬಹಳ ಮುಖ್ಯವಾದಂತಹ ಸಮಸ್ಯೆಗಳನ್ನು ಒಂದು ಪ್ರಾಯೋಗಿಕವಾದಂತಹ ರೀತಿಯಲ್ಲಿ ಅಧ್ಯಯನ ಮಾಡಿ ಬರ್ತಕ್ಕಂತಹಗಳು ಇವೆಲ್ಲವೂ ಕೂಡ ಇಲ್ಲಿ ಸಾಂಕೇತಿಕವಾಗಿ ಅಧ್ಯಯನ ರಾಜಸ್ಥಾನದ 7 ಜಿಲ್ಲೆಗಳಾಗಿರ್ಬೋದು. ಆದರೆ ಈ ಎಲ್ಲ ಸಮಸ್ಯೆಗಳು ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲೂ ಇರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ಇಲ್ಲಿ ಗುರುತಿಸ್ತೀವಿ. ಹೀಗಾಗಿ ಭಾರತದ ಹಳ್ಳಿಗಳು ಬಡತನದ ಸಮಸ್ಯೆಯನ್ನು ನಿರಂತರವಾಗಿ ಎದುರಿಸ್ತಾ ಇರ್ತಕ್ಕಂಥದ್ದನ್ನು ನೋಡ್ತೇವೆ. ಮೂರನೆಯದು ಆರೋಗ್ಯದ ಸಮಸ್ಯೆಗಳು. ಗ್ರಾಮೀಣ ಜನಜೀವನ, ಗ್ರಾಮೀಣ ಜನರ ಬದುಕು ಮತ್ತು ಆರೋಗ್ಯ ಇದರ ನಡುವೆ ಒಂದು ಸಂಬಂಧ ಇದೆ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಹಳ್ಳಿಯ ಜನರು ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥವ್ರು. ಆದರೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ, ಬದಲಾವಣೆಗಳಲ್ಲಿ ಅಲ್ಲಿನ ವಾತಾವರಣ ಅಂತಕ್ಕಂಥದ್ದು ಬದಲಾಗಿದೆ. ಅಲ್ಲೂ ಕೂಡ ಕಲುಷಿತವಾಗಿರ್ತಕ್ಕಂಥ ವ್ಯವಸ್ಥೆ ಇದೆ. ಅಂತಲ್ಲಿ ಅವರು ಆರೋಗ್ಯದ ಸೌಲಭ್ಯಗಳನ್ನು ಹೊಂದೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಅಂದಾಜು 74% ವೈದ್ಯರು ನಗರಗಳಲ್ಲಿಯೇ ನೆಲೆಸಿರೋದ್ರಿಂದ ಅವರ ಚಿಕಿತ್ಸೆ ನಮ್ಮ ಗ್ರಾಮೀಣ ಜನರಿಗೆ ಸಕಾಲದಲ್ಲಿ ತಲುಪ್ತಾ ಇಲ್ಲ. ಹೀಗಾಗಿ ಪ್ರತಿ ಹಳ್ಳಿಗಳಲ್ಲಿ ಆಸ್ಪತ್ರೆಗಳಿಲ್ಲ. ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ಒಂದೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ. ಅಲ್ಲಿ ಹೋಗಿ ತಲುಪಬೇಕು, ಸಕಾಲದಲ್ಲಿ ತಲುಪಬೇಕು. ಅದಕ್ಕೆ ಸಾರಿಗೆ ವ್ಯವಸ್ಥೆಗಳಿರಬೇಕು, ಸಂಪರ್ಕ ಮಾಧ್ಯಮಗಳಿರಬೇಕು. ಅವುಗಳ ಅನುಷ್ಠಾನ ಇಲ್ಲದೆ ಹೋದಾಗ ತಕ್ಷಣಕ್ಕೆ ಒಬ್ಬ ರೋಗಿಯನ್ನು ಇದಕ್ಕಿದ್ದಾಗೆ ಸುಸ್ತಾಗ್ತಕ್ಕಂಥ ಒಬ್ಬ ರೋಗಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಆಗದೇನೆ ಎಷ್ಟೋ ವೇಳೆ ಅವರು ದಾರಿ ಮಧ್ಯದಲ್ಲಿಯೇ ಸಾವಿಗೀಡಾಗಿರ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟು ಭಾರತದ ಹಳ್ಳಿಗಳಲ್ಲಿ ಇದ್ದಾವೆ. ಹೀಗಾಗಿ ಇಲ್ಲಿ ಅವರಿಗೆ ಸಾಕಷ್ಟು ಸಂದರ್ಭಗಳಲ್ಲಿ ಅವಶ್ಯಕತೆ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಚಿಕಿತ್ಸೆ ಅಂತಕ್ಕಂಥದ್ದು ದೊರೀತಾ ಇಲ್ಲ. ಇನ್ನು ಗರ್ಭಿಣಿಯರು ಅವರು ಸಕಾಲದಲ್ಲಿ ಆಸ್ಪತ್ರೆಗೆ ಹೋಗೋದಕ್ಕೆ ಎಷ್ಟೋ ಸಾರಿ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅನೇಕ ಹಳ್ಳಿಗಳಲ್ಲಿ ಇವತ್ತು ಶಿಶು ಮರಣ ಮತ್ತು ತಾಯಿ ಮರಣ ಈ ಎರಡರ ಪ್ರಮಾಣವು ಕೂಡ ಹೆಚ್ಚಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಇವತ್ತಿನ ಕಾಲದಲ್ಲಿ ಏನು ಹೇಳ್ತಾರೆ, ಪ್ರತಿಯೊಂದು ಹೆರಿಗೆಯೂ ಆಸ್ಪತ್ರೆಯಲ್ಲೇ ಆಗಬೇಕು. ಆದರೆ ಸಕಾಲದಲ್ಲಿ ಅವ್ರಿಗೆ ಹೋಗೋಕ್ಕೆ ಆಗೋದಿಲ್ಲ. ಮಾರ್ಗ ಮಧ್ಯದಲ್ಲೇ ತೊಂದರೆ ಆಗ್ಬೋದು, ಅಥವಾ ವೈದ್ಯರು ಅವರಿಗೆ ಸಕಾಲದಲ್ಲಿ ದೊರೆಯದೇ ಇರ್ಬೋದು. ಇಂಥ ಸನ್ನಿವೇಶಗಳಲ್ಲಿ ಶಿಶು ಮರಣ ಪ್ರಮಾಣವೂ ಹೆಚ್ಚಾಗ್ತಾ ಇದೆ, ತಾಯಂದಿರ ಮರಣ ಪ್ರಮಾಣವೂ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಆರೋಗ್ಯದ ಸಮಸ್ಯೆ ಇಲ್ಲಿ ಹೆಚ್ಚಿದೆ. ಮತ್ತು ಅನೇಕ ಕಡೆಗಳಲ್ಲಿ ಸಾಂಕ್ರಾಮಿಕ ರೋಗಗಳೇನಾದರೂ ಆರಂಭ ಆಯಿತು ಅಂತ ಹೇಳಿದ್ರೆ ಅದು ವ್ಯಾಪಕವಾಗಿ ಇಡೀ ಹಳ್ಳಿಯನ್ನೇ ವ್ಯಾಪಿಸ್ತಕ್ಕಂಥ ಪ್ರಮಾಣ ಇದೆ. ಕಾಲರ ಇರ್ಬೋದು, ಡೆಂಗ್ಯೂ ಇರ್ಬೋದು, ಅಥವಾ ವಿಷಮಶೀತ ಜ್ವರ ಇರ್ಬೋದು. ಇಂಥವುಗಳು ವ್ಯಾಪಕವಾಗಿ ಹರಡ್ತಾ ಹೋದಾಗ ಅವರು ತಕ್ಷಣದ ಚಿಕಿತ್ಸೆ ಲಭ್ಯ ಆಗದೆ ಮರಣ ಹೊಂದತಕ್ಕಂಥದ್ದು ಅಥವಾ ಸಾಕಷ್ಟು ಅದರಲ್ಲಿ ನರಳತಕ್ಕಂತಹ ಒಂದು ಪ್ರಮಾಣ ಅಂತಕ್ಕಂಥದ್ದು ಇದೆ. ಮತ್ತು ಗ್ರಾಮೀಣ ಜನರಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಮದ್ಯಪಾನ ಮಾಡ್ತಕ್ಕಂತಹ ಪ್ರಮಾಣ ಹೆಚ್ಚಾಗಿದೆ. ಅಥವಾ ಈ ಸ್ಟಾರ್, ಗುಟ್ಕ ಇವುಗಳನ್ನು ತಿಂತಕ್ಕಂಥವರ ಪ್ರಮಾಣ, ತಂಬಾಕಿನ ಸೇವನೆಯ ಪ್ರಮಾಣ ಅಂತಕ್ಕಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದನ್ನು ಇತ್ತೀಚೆಗೆ ನೀವು ಗಮನಿಸ್ಬೋದು. ಪ್ರತಿ ಹಳ್ಳಿಗಳಲ್ಲಿ ಸ್ಟಾರ್, ಗುಟ್ಕ ತಿಂತಕ್ಕಂತಹ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳನ್ನು ಕೂಡ ನಾವು ನೋಡ್ತೀವಿ. ಬಹಳ ಆತಂಕಕಾರಿಯಾದಂಥ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಶಾಲಾ ಕಾಲೇಜು ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಇಂತಹ ಒಂದು
ದುಶ್ಚಟಕ್ಕೆ ಬಲಿಯಾಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಅಂಥವರು ಬಹಳ ಬೇಗ ಕ್ಯಾನ್ಸರ್ ಪೀಡಿತರಾಗ್ತಾರೆ. ಚಿಕಿತ್ಸೆ ಅಂತ ಅದಕ್ಕೆ ಸಕಾಲದಲ್ಲಿ ದೊರೆಯದೆ ಹೋದಾಗ ಅವರು ಅತ್ಯಂತ ಚಿಕ್ಕ ವಯಸ್ಸಿಗೆ ಮರಣ ಹೊಂದತಕ್ಕಂಥ ಅಪಾಯಗಳು ಇಲ್ಲಿ ಹೆಚ್ಚಾಗಿದೆ. ಹೀಗೆ ಮತ್ತು ಅನೇಕ ಹಳ್ಳಿಗಳಲ್ಲಿ ಕೆಲವರು ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ವರ್ಗ ತಮ್ಮ ದುಡಿಮೆಯ ಪಾಲನ್ನು ಮದ್ಯಪಾನಕ್ಕೆ ಹಾಕ್ತಕ್ಕಂಥದ್ದು. ಇಂಥ ಚಟುವಟಿಕೆಗಳು ಹೆಚ್ಚಾಗೋದ್ರಿಂದ ಏನಾಗುತ್ತೆ, ಅವರ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮ ಆಗ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. ಮತ್ತೊಂದು, ಇವತ್ತು ಎಲ್ಲ ಬೆಳೆಗಳಿಗೂ ಕೀಟನಾಶಕಗಳು ಅನಿವಾರ್ಯ. ಸುಧಾರಿತ ತಳಿಯ ಬೀಜಗಳು, ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳು ಇವುಗಳಿಲ್ಲದ ಗ್ರಾಮೀಣ ಬದುಕು ಇವತ್ತು ಪೂರ್ಣ ಆಗ್ತಾ ಇಲ್ಲ. ಆ ಮಟ್ಟಿಗಿನ ಒಂದು ಅವಲಂಬನೆ ಅಂತಕ್ಕಂಥದ್ದು ಇಲ್ಲಿದೆ. ಅಂತಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕೆಲವು ಉದಾಹರಣೆಗಳನ್ನು ತೆಗೆದುಕೊಂಡಾಗ, ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಲಿ ಬಳಕೆ ಮಾಡ್ತಕ್ಕಂತಹ ಎಂಡೋಸಲ್ಫಾನ್ ಅಂತಕ್ಕಂತಹ ಕೀಟನಾಶಕದಿಂದ ಸುಮಾರು 5,000 ಜನರು ಆ ರೋಗ ಪೀಡಿತರಾಗಿದ್ದಾರೆ. ಒಂದು ವಿಭಿನ್ನವಾಗಿರ್ತಕ್ಕಂತಹ ರೋಗದ ಲಕ್ಷಣಗಳು ಈ ಎಂಡೋಸಲ್ಫಾನ್ ಪೀಡಿತರಲ್ಲಿ ಕಂಡುಬರ್ತಕ್ಕಂಥದ್ದಿದೆ. ಹೀಗಾದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಆರೋಗ್ಯದ ಮೇಲೆ ವ್ಯಾಪಕವಾದಂತಹ ಒಂದು ದುಷ್ಪರಿಣಾಮಗಳು ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಕಾಣಬಹುದು. ಬಹುಶಃ ಇವತ್ತಿನ ನಮ್ಮ ಗ್ರಾಮೀಣ ಜನರ ಅವರ ಭೂಮಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡ್ತಾ ಮಾಡ್ತಾ ಅದು ತನ್ನ ಮೊದಲಿನ ಸತ್ವವನ್ನು, ಮೊದಲಿನ ಶಕ್ತಿಯನ್ನು ಕಳೆದುಕೊಂಡಂತೆ ಭಾಸವಾಗ್ತಾ ಇದೆ. ಹೀಗಾಗಿ ಮೊದಲಿನಂತೆ ಕೊಟ್ಟಿಗೆ ಗೊಬ್ಬರ, ಸಾವಯವ ಗೊಬ್ಬರ ಇಲ್ಲ. ಯಾಕೆಂದರೆ ದನಕರುಗಳ ಸಂಖ್ಯೆ ಕೂಡ ಇಲ್ಲಿ ಕಡಿಮೆ ಆಗ್ತಾ ಇದೆ. ಇಂಥಲ್ಲಿ ಅವರು ರಾಸಾಯನಿಕ ಗೊಬ್ಬರಗಳನ್ನೇ ಅವಲಂಬನೆ ಮಾಡಬೇಕಾಗಿದೆ. ಜೊತೆಗೆ ಅವುಗಳನ್ನು ಬಳಕೆ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಕೀಟನಾಶಕಗಳ ಸ್ಪ್ರೇ ಮಾಡಬೇಕು. ಅದು ಅವರ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಅದೇ ರೀತಿಯ ದುಷ್ಪರಿಣಾಮಗಳು ನಾವು ಎಂಡೋಸಲ್ಫಾನ್ ಪೀಡಿತರಲ್ಲಿ ಕಾಣ್ತಾ ಇದ್ದೀವಿ. ಇಡೀ ಜಿಲ್ಲೆಯಲ್ಲಿ 5,000ಕ್ಕೂ ಅಧಿಕ ಸಂಖ್ಯೆಯ ಜನರು ಈ ಥರದ ಒಂದು ರೋಗಕ್ಕೆ ಬಲಿಯಾಗಿದ್ದಾರೆ ಅಥವಾ ಇದರ ದುಷ್ಪರಿಣಾಮಕ್ಕೆ ಬಲಿಯಾಗಿದ್ದಾರೆ ಅಂತಕ್ಕಂಥದ್ದು ಒಂದು ಆತಂಕವನ್ನು ಉಂಟು ಮಾಡ್ತಕ್ಕಂತಹ ಸಂಗತಿ ಆಗಿದೆ. ಹೀಗೆ ನಾವು ಗ್ರಾಮೀಣ ಸಮಸ್ಯೆಗಳನ್ನು ತೆಗೆದುಕೊಂಡಾಗ ಸಾಮಾಜಿಕ ಎನ್ನುವ ವ್ಯಾಪ್ತಿಯಲ್ಲಿ ನಾವು ಪ್ರಮುಖವಾಗಿ 3 ಸಮಸ್ಯೆಗಳನ್ನು ನೋಡ್ತೇವೆ. ಒಂದು ಅನಕ್ಷರತೆಯ ಸಮಸ್ಯೆ, ಮತ್ತೊಂದು ಬಡತನ, ಮತ್ತೊಂದು ಆರೋಗ್ಯದ ಸಮಸ್ಯೆಗಳು. ಇಲ್ಲಿ ಬಡತನದ ಸಮಸ್ಯೆಗಳೇ ಹೆಚ್ಚು ವ್ಯಾಪಕವಾಗಿದ್ದಾವೆ ಮತ್ತು ಅದರ ಪೂರಕವಾಗಿ ಅನಕ್ಷರತೆಯೂ ಕಾರಣ ಆಗಿದೆ ಮತ್ತು ಆರೋಗ್ಯದ ಮೇಲೂ ದುಷ್ಪರಿಣಾಮಗಳಾಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಶತಾಯುಷಿಗಳು ನಮ್ಮ ಗ್ರಾಮೀಣ ಜನರು ಅಂತ ಹೇಳ್ತಕ್ಕಂತಹ ಪ್ರಮಾಣ ಇವತ್ತು ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ಮೊದಲಿನಂತೆ ಅವರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳು. ಸಕಾಲದಲ್ಲಿ ವೈದ್ಯಕೀಯ ನೆರವು ದೊರೆಯದೇ ಇರ್ಬೋದು, ಸಕಾಲದಲ್ಲಿ ಆಸ್ಪತ್ರೆಗಳಿಗೆ ಹೋಗೋದಕ್ಕೆ ಸಾಧ್ಯವಾಗದೇ ಇರ್ಬೋದು, ಅಥವಾ ಅವರಲ್ಲಿನ ದುಶ್ಚಟಗಳು ಅವರ ಆರೋಗ್ಯವನ್ನು ತೀವ್ರವಾಗಿ ಹಾಳು ಮಾಡ್ತಾನೋ ಇರಬಹುದು. ಹೀಗಾಗಿ ಗ್ರಾಮೀಣ ಜನರು ಇಂತಹ ಪ್ರಮುಖವಾದಂತಹ ಸಾಮಾಜಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬಹುದು.